ರಾಜ್ಯೋತ್ಸವ ಅನ್ನುವಂಥದ್ದು ಕೇವಲ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತ ಅಲ್ಲ. ನವೆಂಬರ್ ತಿಂಗಳಲ್ಲಿ ಮಾತ್ರ, ಅದರಲ್ಲೂ ನವೆಂಬರ್ 1ನೇ ತಾರೀಕಿಗೆ ಮಾತ್ರ ಕನ್ನಡತನದ ಕುರಿತಾಗಿರುವ 4 ಕಾರ್ಯಕ್ರಮಗಳನ್ನ ಮಾಡಿ ಅಲ್ಲಿಗೆ ನಮ್ಮ ಕನ್ನಡ ಪ್ರೇಮವನ್ನ ಮುಕ್ತಾಯಗೊಳಿಸುವಂಥದ್ದು ಮಾತ್ರ ಅಲ್ಲ. ಕನ್ನಡ ಅನ್ನುವಂಥದ್ದು, ಕನ್ನಡದ ಭಾಷೆ, ಕನ್ನಡದ ಸಂಸ್ಕೃತಿ, ಕನ್ನಡದ ಸುಂದರವಾಗಿರುವಂತಹ ವಿಚಾರಗಳು ಪ್ರತಿ ದಿವಸವೂ ಕೂಡ ನಮ್ಮ ಮನೆ ಮತ್ತು ಮನಸ್ಸುಗಳನ್ನ ತಟ್ಟಬೇಕು ಅನ್ನುವಂತಹ ಭಾವನೆಯನ್ನ ಅವರು ವ್ಯಕ್ತಪಡಿಸಿದರು. ಇಡೀ ಭರತಖಂಡದ ಕುಬೇರ ಕಥೆಗೆ ತನ್ನದೇ ಆಗಿರುವಂತಹ ಜೀವಂತಿಕೆಯ ಇತಿಹಾಸವನ್ನ ತುಂಬಿದಂತಹ ನಾಡು ನಮ್ಮ ಕನ್ನಡ. ಕಲೆಯಲ್ಲಿ, ಸಂಸ್ಕೃತಿಯಲ್ಲಿ, ಸಾಹಿತ್ಯದಲ್ಲಿ, ಕ್ಷಾತ್ರದಲ್ಲಿ, ತೇಜಸ್ಸಿನಲ್ಲಿ, ಓಜಸ್ಸಿನಲ್ಲಿ, ಧರ್ಮದಲ್ಲಿ, ಸಂಸ್ಕೃತಿ, ಪರಂಪರೆಯ ರಕ್ಷಣೆಗಾಗಿ ಎಲ್ಲವನ್ನ ಧಾರೆ ಎರೆದಂತಹ, ನಿರಂತರವಾಗಿ ಧಾರೆ ಎರೆದಂತಹ ಭೂಮಿ ನಮ್ಮ ಭಾರತ. ಅದರಲ್ಲೂ ಆ ಭಾರತಕ್ಕೆ ಶಕ್ತಿಯನ್ನ ತುಂಬಿದಂತಹ ನೆಲ ನಮ್ಮ ಕರ್ನಾಟಕ. ನಾವು ವಿದ್ಯಾರಣ್ಯ ವಿಜಯಂ ಅನ್ನುವಂತಹ ನಾಟಕದ ಪುಟ್ಟ ದೃಶ್ಯಗಳನ್ನ ಏನು ನೋಡಿದ್ವಿ, ಸನಾತನ ಧರ್ಮಕ್ಕೆ ಆಪತ್ತು ಎದುರಾಗಿದ್ದಾಗ ಇಡೀ ಭರತಖಂಡವನ್ನೇ ಬೌದ್ಧಿಕವಾಗಿರುವ ಆಕ್ರಮಣದ ಮೂಲಕ ಆಪೋಷಣ ತಗೊಳ್ಬೇಕು ಅಂತ ಯೋಚನೆಗಳು ನಡೆದಿದ್ದಾವಾಗ, ಒಂದು ವೇಳೆ ಶ್ರೀ ಶಂಕರರ ಅವತಾರ ಆಗದೇ ಇರ್ತಾ ಇದ್ದಿದ್ರೆ, ಪಂಚಾಯತನ ಪೂಜಾ ಪದ್ಧತಿಯನ್ನ ಅವರು ಮನೆ ಮತ್ತು ಮನಸ್ಸುಗಳಿಗೆ ತಲುಪಿಸದೇ ಇರ್ತಾ ಇದ್ದಿದ್ರೆ, ದೇಶದ 4 ಮೂಲೆಗಳಲ್ಲಿ ಚತುರಾಮ್ನಾಯ ಪೀಠಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಿದ್ರೆ, ಪ್ರಾಯಶಃ ನಾವ್ ಯಾರು ಕೂಡ ಹಂಪಿ ನಗರದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶವೇ ಇರ್ತಾ ಇರ್ಲಿಲ್ಲ. ಅದರ ತರುವಾಯ ಇಡೀ ದೇಶವನ್ನ ವಿದೇಶಿ ಶಕ್ತಿಗಳು ಆಳ್ವಿಕೆ ಮಾಡಿ ಮ್ಲೇಚ್ಛರ ಉಪಟಳ ಜಾಸ್ತಿ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮತ್ತೆ ಅದೇ ಶೃಂಗೇರಿ ಪೀಠದಿಂದಲೇ ಪ್ರೇರಣೆಯನ್ನ ಪಡೆದುಕೊಂಡಂತಹ ವಿದ್ಯಾರಣ್ಯರು ಭರತಖಂಡಕ್ಕೆ ಮತ್ತು ಇಡೀ ಜಗತ್ತಿಗೆ ಆದರ್ಶಪ್ರಾಯವಾಗಿರುವಂತಹ ವಿಜಯನಗರದ ಸಾಮ್ರಾಜ್ಯದ ಸ್ಥಾಪನೆಯನ್ನ ಮಾಡಿರುವಂತಹ ಕಥೆ ನಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ. ಯಾವ ನೆಲದಲ್ಲಿ ನೂರಾರು ನದಿಗಳು ಹರಿತಾ ಇದೆಯೋ, ಯಾವ ನೆಲದಲ್ಲಿ ಸಾವಿರಾರು ತೀರ್ಥಕ್ಷೇತ್ರಗಳಿದೆಯೋ, ಯಾವ ನೆಲದಲ್ಲಿ ಯಶೋವಂತ ಕೀರ್ತಿವಂತ ರಾಜ ಮಹಾರಾಜರುಗಳ ಆಳಿದರೋ, ಯಾವ ನೆಲದ ಮೂಲಕ ಅಪ್ಪಕ್ಕ, ಚೆನ್ನಮ್ಮ, ಹೊನ್ನಮ್ಮನಂತಹ ವೀರಾಗ್ರಣಿಗಳು ಭರತಖಂಡಕ್ಕೆ ಕೀರ್ತಿಯನ್ನ, ಸಾಮರ್ಥ್ಯವನ್ನ ತುಂಬಿಕೊಡುವಂತಹ ಕಾರ್ಯವನ್ನ ಮಾಡಿದರೋ, ಆ ಕನ್ನಡ ನೆಲದಲ್ಲಿ ನಾವುಗಳೆಲ್ಲರೂ ಕೂಡ ಇದ್ದೇವೆ ಅನ್ನುವಂಥದ್ದೇ ಅದಕ್ಕಿಂತ ದೊಡ್ಡದಾಗಿರುವಂತಹ ಭಾಗ್ಯ ಪ್ರಾಯಶಃ ನಮ್ಮ ಬದುಕಿನಲ್ಲಿ ಬೇರೊಂದು ಇರ್ಲಿಕ್ಕಿಲ್ಲ. ಇಲ್ಲಿ ಸುಗಂಧವಿದೆ, ತ್ಯಾಗದ ಸುಗಂಧವನ್ನ ಬೀರಿದಂತಹ ನೆಲ ನಮ್ಮ ಕನ್ನಡ ನಾಡು. ಇಡೀ ದೇಶಕ್ಕೆ ಆಪತ್ತು ಎದುರಾಗಿದ್ದಾವಾಗ ನಮ್ಮ ಮಕ್ಕಳಿಗೆ ವಿಶೇಷವಾಗಿ ಕಥೆಗಳನ್ನ ನಾವು ಹೇಳ್ಕೊಡ್ಬೇಕಾಗಿರುವಂಥದ್ದು. ಇಡೀ ದೇಶಕ್ಕೆ ಆಪತ್ತು ಎದುರಾಗಿದ್ದಾವಾಗ, ನಮ್ಮ ಮಂಗಳೂರನ್ನ ಪೋರ್ಚುಗೀಸರು ಆಕ್ರಮಿಸಿಕೊಂಡಿದ್ದಾವಾಗ, ಮಂಗಳೂರಿನ ಮುಂದಿನ ಭವಿಷ್ಯ ಏನು ಅನ್ನುವಂತಹ ಚಿಂತನೆ ನಡೆದಿದ್ದಾವಾಗ, ಆ ಪೋರ್ಚುಗೀಸರಿಗೆ ನಮಗೆ ಸೋಲು ಅನ್ನುವುದೇನೆಂದು ತಿಳಿದಿಲ್ಲ ಅಂತ ಭಾವಿಸಿದಂತಹ ಪೋರ್ಚುಗೀಸರಿಗೆ ಸೋಲಿನ ರುಚಿಯನ್ನ ತೋರಿಸಿದಂತಹ ಉಳ್ಳಾಲದ ರಾಣಿ ಅಬ್ಬಕ್ಕ ಕೇವಲ ಕನ್ನಡ ನೆಲಕ್ಕೆ ಮಾತ್ರ ಪ್ರೇರಣೆಯಲ್ಲ, ಜಾಗತಿಕ ಸ್ತ್ರೀ ಸಂಕುಲಕ್ಕೆ ಪ್ರೇರಣೆಯಾದಂತಹ ಹೆಣ್ಣು ಮಗಳು ವೀರಾಗ್ರಣಿ ಆಕೆ ಉಳ್ಳಾಲದ ರಾಣಿ ಅಬ್ಬಕ್ಕ. ನಾವು ಯಾವ ನೇತಾಜಿ ಸುಭಾಷ್ ಚಂದ್ರ ಬೋಸರನ್ನ ಇಡೀ ಜಗತ್ತಿನ ಯುವಕರ ಆದರ್ಶ ಅಂತ ಕರಿತೀವಿಯೋ, ಭಾರತದ ಸ್ವಾತಂತ್ರ್ಯದ ಇತಿಹಾಸಕ್ಕೆ ನಿರಂತರವಾಗಿ ಪ್ರೇರಣೆಯನ್ನ ಕೊಟ್ಟಂತಹ ಪುಣ್ಯ ಪುರುಷ ಅಂತ ನಾವು ಕರಿತೇವೆಯೋ, ಇವತ್ತಿಗೂ ಕೂಡ ಜೈ ಹಿಂದ್ ಅನ್ನುವ ಘೋಷಣೆಯನ್ನ ಕೇಳಬೇಕಾಗಿದ್ರೆ ನಮ್ಮ ನರನಾಡಿಗಳಲ್ಲಿ ಯಾವ ರಾಷ್ಟ್ರೀಯ ಪ್ರಜ್ಞೆ ಜಾಗೃತವಾಗುತ್ತದೆಯೋ, ಹರಿಯುತ್ತದೆಯೋ, ಆ ನೇತಾಜಿ ಸುಭಾಷ್ ಚಂದ್ರ ಬೋಸರ ಆಜಾದ್ ಹಿಂದ್ ಫೌಜ್ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಜೊತೆಗೆ ಕನ್ನಡದ ಕುವರ ಮಂಗಳೂರಿನ ಅತ್ತಾವರದ ಯಲ್ಲಪ್ಪ ಅವರು ಕೂಡ ಭಾಗಿಯಾಗಿದ್ರಾಯ್ತು. ತನ್ಮೂಲಕ ಕನ್ನಡದ ನೆಲದಿಂದ ಆಜಾದ್ ಹಿಂದ್ ಫೌಜ್ಗೆ ಒಂದು ದೊಡ್ಡ ಕೊಡುಗೆಯನ್ನ ನೀಡಿದ್ರು ಅನ್ನುವಂಥದ್ದನ್ನ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇಡೀ ಜಗತ್ತಿಗೆ, ಕೇವಲ ಕರ್ನಾಟಕಕ್ಕೆ, ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ತನ್ನ ನೆಲದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡುವ, ತನ್ನ ನಾಡು ಮತ್ತು ನುಡಿಯನ್ನ ರಕ್ಷಣೆ ಮಾಡೋದಕ್ಕೆ ಸದಾ ಕಾಲ ಕಟಿಬದ್ಧನಾಗಿರುವ, ದೇಶದ ರಕ್ಷಣೆಯ ವಿಷಯ ಬಂದಾವಾಗ ನಾನು ಯಾವತ್ತೂ ಕೂಡ ಒಂದು ಹೆಜ್ಜೆ ಮುಂದೆ ಇರುತ್ತೇನೆ ಅನ್ನುವಂತಹ ಭಾವನೆಯನ್ನ ತುಂಬಿ ಮೋಸಕ್ಕೆ ಬಲಿಯಾಗಿದ್ದರೂ ಕೂಡ ಬದುಕಿನ ಕಟ್ಟ ಕಡೆಯ ಹೊತ್ತಲ್ಲೂ ಸ್ವತಂತ್ರ ಭಾರತದ ಕನಸನ್ನ ಕಂಡು ತನ್ನ ಉಸಿರನ್ನ ನಾಡಿಗಾಗಿ ಧಾರೆ ಎರೆದಂತಹ ರಾಯರ ರಾಯ ಸಂಗೊಳ್ಳಿ ರಾಯಣ್ಣ ಓಡಾಡಿದಂತಹ ಪುಣ್ಯ ಭೂಮಿ ಇದು. ನಾವು ನಾಟಕಗಳಲ್ಲೆಲ್ಲ
ಒಂದು ಮಾತನ್ನ ವಾಕ್ಯವನ್ನ ಕೇಳ್ತೇವೆ, ಕಪ್ಪ ಬೇಕೆ ನಿಮಗೆ ಕಪ್ಪ, ಕಪ್ಪ ಬೇಕೆನ್ನಲು ಇದೇನು ನಿಮ್ಮಪ್ಪನ ಆಸ್ತಿಯೇ ಅಂತ 7ನೇ ಕ್ಲಾಸ್ 8ನೇ ಕ್ಲಾಸ್ ಅಲ್ಲೆಲ್ಲ ಇರಬೇಕಾಗಿದ್ರೆ ನಮ್ಮ ತರಗತಿಯಲ್ಲಿರುವಂತಹ ಒಬ್ಬ ಹುಡುಗಿ ರಾಣಿ ಚೆನ್ನಮ್ಮನ ಪಾತ್ರವನ್ನ ಮಾಡಿ ಸಭೆಯಲ್ಲಿ ಮಿಂಚಬೇಕಾಗಿದ್ರೆ ಇಡೀ ಸಭೆ ಆ ಚೆನ್ನಮ್ಮನ ಜೊತೆಯಲ್ಲಿ ಒಂದಾಗ್ತಾ ಇತ್ತು. ಅಂತಹ ಚೆನ್ನಮ್ಮ ಬದುಕಿದ್ದ ಕಾಲಘಟ್ಟದಲ್ಲಿ ಕಿತ್ತೂರಿನ ಮೂಲಕ ಇಡೀ ಭರತಖಂಡದ ಸ್ವಾತಂತ್ರ್ಯಕ್ಕೆ ಕರ್ನಾಟಕವನ್ನ ಆಯ್ದುಕೊಂಡು ಭಾರತೀಯ ವೀರ ಚರಿತ್ರೆಗೆ ಒಂದು ಹೊಸ ಅಧ್ಯಾಯವನ್ನ ನಿರ್ಮಾಣ ಮಾಡಿಕೊಟ್ಟದ್ದನ್ನ ಪ್ರಾಯಶಃ ನಾವ್ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಕೀರ್ತಿವಂತರು ಯಶೋವಂತರ ಆಳಿದಂತಹ ಭೂಮಿ ಇದು. ನಾವಿವತ್ತು ಶ್ರೀಮಂತಿಕೆ ಅಂತ ಬಂದವಾಗ ಡೊನಾಲ್ಡ್ ಟ್ರಂಪ್ ಕಡೆಗೆ ಮುಖ ಮಾಡಿ ನೋಡ್ತೇವೆ. ಸಂಪತ್ತೆಲ್ಲಿದೆ ಅಂತ ನೋಡಿದವಾಗ ನಾವು ಇಂಗ್ಲೆಂಡ್ ಕಡೆಗೆ ಮುಖ ಮಾಡಿ ನೋಡ್ತೇವೆ. ಆದ್ರೆ ಆ ಅಮೆರಿಕ, ಆ ಇಂಗ್ಲೆಂಡ್ ಸರಿಯಾಗಿ ಕಣ್ತೆರೆಯುವ ಮೊದಲೇ ಸ್ವಾಮಿ ವಿವೇಕಾನಂದರ ಮಾತಿನಲ್ಲೇ ಉಲ್ಲೇಖ ಮಾಡಬೇಕೆಂದಿದ್ದರೆ, ಮೈಗಳಿಗೆಲ್ಲ ಕಾಡಿನಲ್ಲಿ ಸಿಗುವ ತೊಗಟೆಗಳನ್ನ, ಮರದ ತೊಗಟೆಗಳನ್ನ ಹಾಕಿಕೊಂಡು ಮಾನ ಮುಚ್ಚಿಕೊಳ್ತಾ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಕನ್ನಡ ನೆಲದ ವಿಜಯನಗರ ಸಾಮ್ರಾಜ್ಯದ ಹಂಪಿಯ ಬೀದಿ ಬೀದಿಗಳಲ್ಲಿ ಮುತ್ತು, ವಜ್ರ, ವೈಢೂರ್ಯಗಳನ್ನ ಅಳತೆ ಮಾಡಿ ಮಾರಾಟ ಮಾಡುವಂತಹ ಒಂದು ವ್ಯವಸ್ಥೆ ಇತ್ತು ಅಂತಂದ್ರೆ ಅಮೆರಿಕಾದ ಶ್ರೀಮಂತಿಕೆಯನ್ನ ಇವತ್ತು ನಾವು ನೋಡ್ತಾ ಇದ್ದೇವೆ. ಆದ್ರೆ ನಮ್ಮ ಕನ್ನಡ ನೆಲದಲ್ಲಿ ಒಂದು ವೈಭವದ ಸಾಮ್ರಾಜ್ಯ ನಿರ್ಮಾಣ ಆಗಿತ್ತು. ಆ ವೈಭವದ ಸಾಮ್ರಾಜ್ಯದ ಮೂಲಕ ಇಡೀ ದೇಶಕ್ಕೆ ಶಕ್ತಿಯನ್ನ ತುಂಬುವಂತಹ ಕೆಲಸವನ್ನ ನಮ್ಮ ನಾಡಿನ ಜನ ಮಾಡಿದ್ರು ಅನ್ನುವಂಥದ್ದು, ಆ ಸಾಧನೆಯನ್ನ ಪ್ರಾಯಶಃ ನಾವು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಇಡೀ ದೇಶ ಅತ್ಯಂತ ಹೆಮ್ಮೆ ಪಡುವ ಸಾಧಕರು ಓಡಾಡಿದಂತಹ ಭೂಮಿ ಇದು. ಇಡೀ ನಾಡಿಗೆ ಶಕ್ತಿಯನ್ನ ತುಂಬಿದಂತಹ ನೂರಾರು ಜನ ಕವಿ ಕೋಗಿಲೆಗಳ ಪುಣ್ಯಾರಾಮ ನಮ್ಮ ಕನ್ನಡದ ನೆಲ. ಆ ಕನ್ನಡ ನಾಡಿನಲ್ಲಿ ಶ್ರೀಮಂತಿಕೆಯನ್ನ ತುಂಬಿದ ಈ ನಾಡಿನ ಐತಿಹಾಸಿಕವಾಗಿರುವಂತಹ ಶಕ್ತಿಯನ್ನ ಜಗದಗಲ ಪಸರಿಸಿದಂತಹ ನೂರಾರು ಜನರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ, ಪ್ರಾಯಶಃ ನಾವೆಲ್ಲ ಆಲೂರು ವೆಂಕಟರಾಯರ ಬಗ್ಗೆ ಮಾತನಾಡ್ತಾ ಇರ್ತೇವೆ. ಅವಾಗ ಪುಸ್ತಕ ಪರಿಚಯವನ್ನ ಕೂಡ ಮಾಡಿದ್ರು. ಆಲೂರು ವೆಂಕಟರಾಯರ ಬಗ್ಗೆ ಮಾತನಾಡ್ತಾ ಇರುವಾಗ ಪ್ರಾಯಶಃ ಕನ್ನಡಿಗನಾಗಿರುವಂತಹ ಪ್ರತಿಯೊಬ್ಬನ ಮನಸ್ಸಿನಲ್ಲಿಯೂ ಕೂಡ ನವೆಂಬರ್ 1ರ ಕನ್ನಡಿಗರ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ನವೆಂಬರ್ 1ರ ಕನ್ನಡದ ಬಗ್ಗೆ ನನ್ನ ಮಾತುಕತೆ ಅಲ್ಲ. ಇಡೀ ಬದುಕಿನ ಉದ್ದಕ್ಕೂ ಕೂಡ ಕನ್ನಡವನ್ನ ಉಸಿರಾಗಿಸಿಕೊಂಡು ಕನ್ನಡತನದ ಮೂಲಕ ಭಾರತವನ್ನ ಪ್ರೀತಿಸುವ ಆಲೂರು ವೆಂಕಟರಾಯರ ಮಾತಿನಲ್ಲಿ ಉಲ್ಲೇಖ ಮಾಡಬಹುದಾಗಿದ್ದರೆ, ಭಾರತಾಂತರ್ಗತ ಕರ್ನಾಟಕದ ವೈಭವ ಅಂತ ಅವ್ರು ಏನು ಕರೆದ್ರು, ಆ ಭಾರತಾಂತರ್ಗತ ಕರ್ನಾಟಕದ ಬಗ್ಗೆ ವೆಂಕಟರಾಯರ ಮಾತು ತುಂಬಾ ಸುಂದರವಾಗಿದೆ. ಕನ್ನಡ ಯಾವತ್ತಾದರೂ ಸೊರಗುತ್ತಿದೆ ಎಂದು ನಿನಗನ್ನಿಸಿದವಾಗ, ಕನ್ನಡ ಕಷ್ಟದಲ್ಲಿದೆ ಎಂಬ ಭಾವನೆ ನಿನ್ನ ಮನಸ್ಸಿನಲ್ಲಿ ಮೂಡಿದಾಗ, ಕನ್ನಡದ ಪರಿಸ್ಥಿತಿ ಚೆನ್ನಾಗಿಲ್ಲವೆಂದು ನಿನಗೆ ಅರಿವಾದಾಗ, ನಿನ್ನ ಹೃದಯದಲ್ಲಿ ತಲ್ಲಣ ಆಗದೆ ಇದ್ದರೆ ಅದು ಹೃದಯವಲ್ಲ, ಅದು ಕಲ್ಲಿನ ಬಂಡೆ. ಕನ್ನಡಕ್ಕೆ ಅನ್ಯಾಯವಾದಾಗ ನಿನ್ನ ಶರೀರದಲ್ಲಿ ಕಂಪನ ಆಗದೆ ಇದ್ದರೆ ಆ ದೇಹವಲ್ಲ, ಅದು ಒಣಗಿದ ಮರ ಅಂತ ಅತ್ಯಂತ ಸುಂದರವಾಗಿ ಆಲೂರು ವೆಂಕಟರಾಯರು ಕನ್ನಡತನದ ಬಗ್ಗೆ ನಮ್ಮ ಒಳಗಡೆ ಇರಬೇಕಾಗಿರುವಂತಹ ಜಾಗೃತಗೊಳಿಸುವಂತಹ ಕಾರ್ಯವನ್ನ ಆಲೂರು ವೆಂಕಟರಾಯರು ಮಾಡಿದ್ರು. ಅಂತಹ ಪುಣ್ಯಾತ್ಮರು ಓಡಾಡಿದಂತಹ ನೆಲ ಇದು. ಆ ನೆಲದಲ್ಲಿ ನಾವು ನೀವು ಜನಿಸಿದ್ದೇವೆ ಅಂತಂದ್ರೆ ಈ ರಾಜ್ಯೋತ್ಸವದ ಮೂಲಕ ರಾಷ್ಟ್ರೋತ್ಸವದ ಕೆಲವೊಂದಷ್ಟು ಪ್ರೇರಣೆಯನ್ನ, ರಾಜ್ಯೋತ್ಸವದ ಆಚರಣೆಯ ಮೂಲಕ ರಾಷ್ಟ್ರೋತ್ಸವವನ್ನ ಆಚರಿಸುವಂತಹ ಕೆಲವೊಂದಷ್ಟು ಚಿಂತನೆಗಳನ್ನ ಯೋಚನೆ ಮಾಡಬೇಕಾಗಿರುವಂತಹ ಸಂದರ್ಭದಲ್ಲಿ ನಾವು ನೀವುಗಳೆಲ್ಲ ಇದ್ದೇವೆ. ಬಂಧುಗಳೇ, ನಮ್ಮ ನಾಡಿನಲ್ಲಿ ಆಗಿ ಹೋದಂತಹ ಸಾಹಿತಿಗಳು ಅನೇಕ ಜನ. ನಮ್ಮ ಮಂಗಳೂರಿನ ಭಾಗದಲ್ಲಿ ಕಾಸರಗೋಡನ್ನ ಕರ್ನಾಟಕಕ್ಕೆ ಸೇರಿಸುವುದಕ್ಕೋಸ್ಕರವೇ ಜೀವನ ಪೂರ್ತಿ ಒದ್ದಾಡಿದಂತಹ ಪುಣ್ಯಾತ್ಮ ಕಯ್ಯಾರ ಕಿಞ್ಞಣ್ಣರಯ್ಯವರು. ಕಯ್ಯಾರ ಕಿಞ್ಞಣ್ಣರಯ್ಯವರಿಗೆ ಕನ್ನಡದ ಬಗ್ಗೆ ಅದೆಷ್ಟು ಅಭಿಮಾನ ಇತ್ತು, ಭಾರತದ ಬಗ್ಗೆ ಅದೆಷ್ಟು ಅಭಿಮಾನ ಇತ್ತು ಅಂತಂದ್ರೆ, ಅವರು ಸಿರಿಗನ್ನಡಂ ಗೆಲ್ಗೆ ಶಿವಶಾಂಕರಿ ಅಂತ ಭಾರತಾಂತರ್ಗತ ಕರ್ನಾಟಕದ ಬಗ್ಗೆ ಅತ್ಯಂತ ಸೊಗಸಾಗಿ ಉಲ್ಲೇಖ ಮಾಡ್ತಾರೆ. ಮನೆಗೆ ಬೆಂಕಿ ಬಿದ್ದಿದೆ, ಬನ್ನಿ ಬನ್ನಿ ಅಂತ ಕನ್ನಡಿಗರನ್ನ ಕರೀತಾರೆ. ಭಾರತವನ್ನ ಪ್ರೀತಿಸುವುದಕ್ಕೆ ಕನ್ನಡದ ಭಾಷೆಯ ಮೂಲಕ ಮಾತ್ರ ಸಾಧ್ಯ ಅಂತ ಅತ್ಯಂತ ಒತ್ತಿ ಹೇಳಿದಂತಹ ಪುಣ್ಯಾತ್ಮ ಕಯ್ಯಾರ ಕಿಞ್ಞಣ್ಣರಯ್ಯವರು. ತಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ, ಸಿದ್ದವನಹಳ್ಳಿ ಕೃಷ್ಣ ಶರ್ಮರು ಅವರು ಉದ್ಯೋಗವನ್ನ ಅರಸಿಕೊಂಡು ಭಾಗ್ಯನಗರಕ್ಕೆ ಹೋಗಿದ್ದಾವಾಗ ಅಲ್ಲಿ ನಿಜಾಮರ ಕಾಟ ಸಿಕ್ಕಾಪಟ್ಟೆ ಇತ್ತು. ನಿಜಾಮರ ಕಾಟವನ್ನ ಎದುರಿಸಿದಂತಹ ಸಿದ್ದವನಹಳ್ಳಿ ಕೃಷ್ಣ ಶರ್ಮರಿಗೆ
ಅವರ ಲೇಖನಗಳು, ಅವರ ಭಾಷೆ, ಅವರ ಭಾಷಣಗಳು ಅತ್ಯಂತ ಪ್ರಭಾವ ಬೀರ್ತಾ ಇದೆ ಅಂತ ಗೊತ್ತಾದವಾಗ ಅವರು ಬರೀತಾ ಇದ್ದಂತಹ ಸಾಲುಗಳಲ್ಲಿ, ಅವರು ಬರೀತಾ ಇದ್ದಂತಹ ಲೇಖನಗಳಲ್ಲಿ ಭಾರತೀಯ ಸಂಸ್ಕೃತಿಯನ್ನ ಉಳಿಸುವಂತಹ, ಭಾರತೀಯ ಪರಂಪರೆಯನ್ನ ಬೆಳೆಸುವಂತಹ ವಾಕ್ಯಗಳು ನಿಜಾಮನ ಕಿವಿಗೂ ಬಿತ್ತಂತೆ. ಆವಾಗ ಅವರಿಗೆ ನಿರ್ಬಂಧವನ್ನ ಹೇರ್ತಾರೆ. ನಿಜಾಮ ಹೇರಿದಂತಹ ನಿರ್ಬಂಧಕ್ಕೆ ಉತ್ತರವಾಗಿ ಕೃಷ್ಣ ಶರ್ಮರು ಬರೀತಾರೆ. ಎಷ್ಟು ಸೊಗಸಾಗಿ ಬರೀತಾರೆ ಅಂತಂದ್ರೆ, ಪ್ರಾಯಶಃ ಇವತ್ತಿಗೂ ಕೂಡ ಪ್ರತಿಯೊಬ್ಬ ಕನ್ನಡದ ಅಭಿಮಾನಿಗೂ, ಭಾರತೀಯ ಸಂಸ್ಕೃತಿಯ ಅಭಿಮಾನಿಗೂ ಕೂಡ ಆದರ್ಶಪ್ರಾಯವಾಗಿರುವಂತಹ ವಾಕ್ಯವನ್ನ ಅವರು ಬರೀತಾರೆ. ನನ್ನ ನೆಲಕ್ಕೆ ಬಂದು, ನನ್ನ ನಾಡಿಗೆ ಬಂದು, ನನ್ನ ನಾಡಿನ ಎಲ್ಲ ಸಂಪತ್ತನ್ನ ಉಪಯೋಗ ಮಾಡಿ, ನನ್ನ ಗಾಳಿಯನ್ನು ಸೇವಿಸಿ, ನನ್ನ ನೆಲದ ನೀರನ್ನ ಸೇವಿಸಿ, ನನಗೆ ನಿರ್ಬಂಧವನ್ನ ಹೇರುವಂತಹ ಅವಕಾಶವನ್ನ ನಿನಗೆ ಕೊಟ್ಟವನಾರು? ನನಗೆ ನಿರ್ಬಂಧ ಹೇರಿದಂತಹ ನಿನಗೆ ಶಾಶ್ವತವಾಗಿ ನಿರ್ಬಂಧ ಹೇರುವಂತಹ ಕಾಲ ದೂರದಲ್ಲಿಲ್ಲ, ಎಚ್ಚರವಾಗಿರುವಂತ ಆ ನಿಜಾಮನಿಗೆ, ಯಾವ ನಿಜಾಮನನ್ನ ಕಂಡಾವಾಗ ಜನ ಹೆದರ್ತಾ ಇದ್ರಾಯ್ತೋ ಆ ನಿಜಾಮನಿಗೆ ಎಚ್ಚರಿಕೆಯನ್ನ ಕೊಟ್ಟಂತಹ ಧೀಮಂತಿಕೆ ನಮ್ಮ ನಾಡಿನ ಸಾಹಿತಿಗಳಲ್ಲಿತ್ತು. ನಮ್ಮ ನಾಡಿನ ಸಾಹಿತ್ಯವನ್ನ ಬರೀತಾ ಇದ್ದಂತಹ ಪುಣ್ಯಾತ್ಮರಲ್ಲಿತ್ತು. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಬಗ್ಗೆ ನಾವೆಲ್ಲ ತುಂಬಾ ಉಲ್ಲೇಖ ಮಾಡ್ತೇವೆ. ಕೆಲವು ಶಾಲೆ ಕಾಲೇಜುಗಳ ಕಾರ್ಯಕ್ರಮಗಳಿಗೆ ಹೋದವಾಗ ಮಕ್ಕಳೆಲ್ಲ ಸೇರ್ಕೊಂಡು ಒಂದು ಹಾಡಿಗೆ ಹೆಜ್ಜೆ ಹಾಕ್ತಾರೆ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲಿ ನಿನ್ನೆ ಅಂತ ಹುಡುಗ ಹುಡುಗಿ ಸೇರ್ಕೊಂಡು ವೇದಿಕೆಯ ಮೇಲೆ ಡ್ಯಾನ್ಸ್ ಮಾಡ್ತಾರೆ. ಇವಳು ಏನೋ ನೋಡ್ತಾಳೆ, ಅವಳದಕ್ಕೇನೋ ಹೇಳ್ತಾಳೆ, ನೀ ಹಿಂಗ ನೋಡಿದರ ನಾ ನಿನ್ನ ತಿರುಗಿ ಹ್ಯಾಂಗ ನೋಡಲಿ ಅಂತ ಹೇಳ್ತಾರೆ. ಆದ್ರೆ ಅವರು ಬರೆದಿದ್ದಂತಹ ಆ ಸಾಹಿತ್ಯವನ್ನ ಬರೆದಿದ್ದಂತಹ ಉದ್ದೇಶ, ಬದುಕಿನ ಅತ್ಯಂತ ಕ್ಲಿಷ್ಟಕರವಾಗಿರುವ ಸನ್ನಿವೇಶದಲ್ಲಿ ಒಂದು ಕಡೆ ತನ್ನ ಮಗನನ್ನ ಕಳ್ಕೊಂಡು, ಇನ್ನೊಂದು ಕಡೆ ತನ್ನ ಹೆಂಡತಿಯ ತೀಕ್ಷ್ಣ ನೋಟದ ಬಾಣದಿಂದ ಬಚಾವಾಗೋದು ಹೇಗೆ ಅನ್ನುವಂತಹ ತನ್ನ ವೈಯಕ್ತಿಕ ಪರಿಸ್ಥಿತಿಯ ಬಗ್ಗೆ ಉಲ್ಲೇಖ ಮಾಡದಂತಹ ಆ ಹಾಡನ್ನ ಏನು ದ.ರಾ. ಬೇಂದ್ರೆಯವರು ಬರೆದ್ರು, ಆ ದ.ರಾ. ಬೇಂದ್ರೆಯವರು ಕೂಡ ರಾಜ್ಯೋತ್ಸವದ ಮೂಲಕ ರಾಷ್ಟ್ರೋತ್ಸವವನ್ನ ಆಚರಿಸಬೇಕು ಅಂತ ಪ್ರಾಯಶಃ ನಮ್ಮ ನಾಡಿಗೆ ಕರೆ ಕೊಟ್ಟಂತಹ ಧೀಮಂತರಲ್ಲೊಬ್ಬರವರು. ಅವರು ದ.ರಾ. ಬೇಂದ್ರೆಯವರು ಪ್ರಾಯಶಃ ಗೃಹ ಬಂಧನದಲ್ಲಿ ಇಲ್ಲದೆ ಇರ್ತಾ ಇದ್ದಿದ್ರೆ, ತಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು, ಬ್ರಿಟಿಷ್ ಸರಕಾರದ ಕುನೀತಿಯನ್ನ ಅತ್ಯಂತ ಕಟುವಾಗಿ ವಿರೋಧ ಮಾಡಿ ಬರೆದಂತಹ ಸಾಹಿತ್ಯ ನರಬಲಿ. ಆ ನರಬಲಿ ಸಾಹಿತ್ಯವನ್ನ ದ.ರಾ. ಬೇಂದ್ರೆಯವರು ಬರೀತಾರೆ. ಆ ಸಾಹಿತ್ಯದ ತೀಕ್ಷ್ಣತೆ, ತೀವ್ರತೆ ಎಷ್ಟಿತ್ತು ಅಂತಂದ್ರೆ, ಅದನ್ನ ಓದ್ತಾ 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 ಹೋದಂತಹ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಬ್ರಿಟಿಷ್ ಸರಕಾರದ ವಿರುದ್ಧ ತನ್ನ ಒಳಗಡೆ ಒಬ್ಬ ಯೋಧನನ್ನ ಕಂಡುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದ. ಅಂತಹ ಕ್ಷಾತ್ರ ತೇಜಸ್ಸನ್ನ ಬೀರಿದ, ಇಡೀ ಕರ್ನಾಟಕದ ಜನತೆಗೆ ಬ್ರಿಟಿಷ್ ಸರಕಾರದ ವಿರುದ್ಧ ತಿರುಗಿ ಬೀಳುವಂತಹ ಸಾಹಿತ್ಯವನ್ನ ಬರೆದ ಕಾರಣಕ್ಕೋಸ್ಕರ ಅವರಿಗೆ ಗೃಹ ಬಂಧನದ ಶಿಕ್ಷೆ ಎದುರಾಯಿತು. ಪ್ರಾಯಶಃ ಆ ಶಿಕ್ಷೆ ಏನಾದ್ರೂ ಇಲ್ಲದೆ ಇರ್ತಾ ಇದ್ದಿದ್ರೆ ದ.ರಾ. ಬೇಂದ್ರೆಯವರ ಆರ್ಥಿಕ ಪರಿಸ್ಥಿತಿ ಕುಸಿದೋಯ್ತು. ಗೃಹ ಬಂಧನದಲ್ಲೇ ಇದ್ರೆ ಸಹಾಯ ಮಾಡುವಂಥದ್ದು ಯಾರು? ಸಹಾಯ ಮಾಡಿದವನಿಗೆ ಮತ್ತೆ ಶಿಕ್ಷೆ. ಆದ್ರೂ ಕೂಡ ತಮ್ಮ ಸಾಹಿತ್ಯವನ್ನ, ತಮ್ಮ ಯಾವ ಬರವಣಿಗೆಯ ಶೈಲಿ ಇತ್ತು, ಬರವಣಿಗೆಯ ಮೂಲಕ ಭಾರತವನ್ನ ಅರ್ಚನೆ ಮಾಡುವಂತಹ ಸಂಕಲ್ಪ ಏನಿತ್ತು, ಆ ಸಂಕಲ್ಪಕ್ಕೆ ಕೊಂಚವೂ ಕೂಡ ತೊಡಕಾಗದಂತೆ ಕೆಲಸವನ್ನ ಮಾಡದಂಥವ್ರು ದ.ರಾ. ಬೇಂದ್ರೆಯವರು. ಈ ಸಂದರ್ಭದಲ್ಲಿ ಆಲೂರು ವೆಂಕಟರಾಯರ ಇನ್ನೊಂದು ವಿಶೇಷತೆಯನ್ನ ತಮ್ಮ ಎದುರುಗಡೆ ಪ್ರಸ್ತುತಪಡಿಸಬೇಕು ಅಂತಂದ್ರೆ, ಅವರು ಪುಣೆಯಲ್ಲಿ ಓದಿದ್ರು. ಪೂನಾ ಒಂದು ಶಕ್ತಿ ಕೇಂದ್ರ ಆ ಕಾಲದಲ್ಲಿ. ಫರ್ಗ್ಯೂಸನ್ ಕಾಲೇಜ್ ಅಂತ ತಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ. ಕ್ರಾಂತಿಕಾರಿಗಳು ಎಲ್ಲಿ ಹುಟ್ಕೊಳ್ತಾ ಇದ್ರು ಅಂತಂದ್ರೆ ಫರ್ಗ್ಯೂಸನ್ ಕಾಲೇಜಲ್ಲಿ ಹುಟ್ಕೊಳ್ತಾ ಇದ್ರು ಆ ಕಾಲಘಟ್ಟದಲ್ಲಿ. ಆ ಕಾಲಘಟ್ಟದಲ್ಲಿ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಈ ಆಲೂರು ವೆಂಕಟರಾಯರಿಗೆ ಪ್ರೇರಣೆಯನ್ನ ತುಂಬದಂಥವ್ರು ಇಬ್ಬರು ಕೂಡ ಪ್ರಾತಸ್ಮರಣೀಯರೇ. ಮರಾಠಿ ಸಾಹಿತ್ಯದಲ್ಲಿ ಇವತ್ತಿಗೂ ಕೂಡ ಯಾರಾದರೂ ಒಬ್ಬ ಕವಿ ದೇಶಭಕ್ತಿಯ ಸಾಲುಗಳನ್ನ ಬರೆಯಬೇಕೆಂದಿದ್ದರೆ, ಮರಾಠಿ ಸಾಹಿತ್ಯದಲ್ಲಿ ದೇಶಭಕ್ತಿಯ ಸಾಲುಗಳನ್ನ ಬರೆಯಬೇಕೆಂದಿದ್ದರೆ ಆದರ್ಶವಾಗಿ ಅವರು ಸ್ವೀಕಾರ ಮಾಡುವ ಒಂದು ಹಾಡು ಜಯೋಸ್ತುತೆ. ಆ ಜಯೋಸ್ತುತೆ ಹಾಡನ್ನ ಬರೆದಂತಹ ಪುಣ್ಯಾತ್ಮ ಪ್ರಾತಸ್ಮರಣೀಯ ವೀರ ವಿನಾಯಕ ದಾಮೋದರ ಸಾವರ್ಕರ್. ಆ ವೀರ ಸಾವರ್ಕರ್ ಮತ್ತು ಸೇನಾಪತಿ ಬಾಪಟ್ ಅನ್ನುವ ಇಬ್ಬರು ಸ್ವಾತಂತ್ರ್ಯ ಹೋರಾಟಗಾರರ ಸ್ನೇಹವನ್ನ ಸಂಪಾದನೆ ಮಾಡಿದ್ದು
ನಮ್ಮ ಆಲೂರು ವೆಂಕಟರಾಯರು. ಅಲ್ಲಿಂದ ಕ್ರಾಂತಿಕಾರಕ ಚಿಂತನೆಯನ್ನ ಸ್ವೀಕಾರ ಮಾಡಿ ಕನ್ನಡ ನಾಡಿಗೆ ಮರಳಿದ ಬಳಿಕ ಕನ್ನಡ ನಾಡಿನ ಮೂಲಕ ಭಾರತವನ್ನ ಪ್ರೀತಿಸುವಂತಹ ಕಾರ್ಯದಲ್ಲಿ ಅವರು ತೊಡಗಿಸಿಕೊಳ್ತಾರೆ. ತಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ ಯಾರ್ ಕೃಷ್ಣ ಶಾಸ್ತ್ರಿಯವರು. ನಮ್ಮ ಮಕ್ಕಳಿಗೆ ವಿಶೇಷವಾಗಿ ಈ ಎಲ್ಲ ಖ್ಯಾತನಾಮರ ಹೆಸರುಗಳನ್ನ ಯಾಕೆ ಉಲ್ಲೇಖ ಮಾಡ್ತೇನೆ ಅಂತಂದ್ರೆ, ಆ AR ಕೃಷ್ಣ ಶಾಸ್ತ್ರಿಯವರು ಸಂಸ್ಕೃತ ಮತ್ತು ಕನ್ನಡದಲ್ಲಿ ಉದ್ಧಾಮ ಪಂಡಿತರು. ವಿದ್ಯಾರ್ಥಿಗಳಿಗೆ ಆ ಕಾಲಘಟ್ಟದಲ್ಲಿ ವಿಶೇಷವಾಗಿರುವಂತಹ ಒಂದು ಸಂದೇಶವನ್ನ ಕೊಡ್ತಾರೆ. ಸೆಕೆಂಡ್ PUC ಯಲ್ಲಿ ನಿಮ್ಮ ಮಕ್ಕಳೇನಾದ್ರೂ ಓದ್ತಾ ಇದ್ರೆ ಆ ಸೆಕೆಂಡ್ PUC ಯಲ್ಲಿ ಸಂಸ್ಕೃತದಲ್ಲಿ ಕೃಷ್ಣ ಶಾಸ್ತ್ರಿ ಮಹೋದಯ ಅಂತ ಒಂದು ಪಾಠ ಇದೆ. ಸಂಸ್ಕೃತ ಓದದೇ ಇದ್ರೆ ನಮ್ಮ ಮಕ್ಕಳು ಸಂಸ್ಕೃತವನ್ನ ಓದದೇ ಇದ್ರೆ ಸಂಸ್ಕೃತವನ್ನ ಓದುತ್ತಿರುವ ಸ್ನೇಹಿತರ ಬಳಿಯಲ್ಲಿ ಅದರ ಭಾವಾನುವಾದವನ್ನ ತರಿಸ್ಕೊಂಡು ದಯವಿಟ್ಟು ಓದಿ. AR ಕೃಷ್ಣ ಶಾಸ್ತ್ರಿಯವರು ಆ ಕಾಲಘಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಸಂದೇಶವನ್ನ ಕೊಡ್ತಾರೆ. ಪ್ರಾಯಶಃ ನೀವು ಇವತ್ತಿನ ಪುಸ್ತಕಗಳಾಗಲಿ ಇವತ್ತಿನ ಖ್ಯಾತನಾಮ ಸಾಹಿತಿಗಳಾಗಲಿ ಕೆಲವೊಂದು ಸಾಹಿತಿಗಳ ಬದುಕು ಮತ್ತು ಬರಹವನ್ನ ಬಿಟ್ಟು ನಾನು ಉಲ್ಲೇಖ ಮಾಡಬಹುದಾಗಿದ್ದರೆ, ಇವತ್ತು ಯಾರೋ ಒಬ್ಬ ಸಾಹಿತಿ ರಾಷ್ಟ್ರೀಯ ಪ್ರಜ್ಞೆಯನ್ನ ಜಾಗೃತಗೊಳಿಸ್ತಾನೆ ಅಂತಂದ್ರೆ, ಯಾರೋ ಒಬ್ಬ ಸಾಹಿತಿ ರಾಷ್ಟ್ರೀಯ ಚಿಂತನೆಗಳ ಕುರಿತಾಗಿ ಉಲ್ಲೇಖ ಮಾಡ್ತಾರೆ ಅಂತಂದ್ರೆ ಅವರನ್ನ ಬ್ರ್ಯಾಂಡ್ ಮಾಡುವಂತಹ ಒಂದು ತಪ್ಪು ಕಾರ್ಯದಲ್ಲಿ ನಾವುಗಳು ತೊಡಗಿಸಿಕೊಳ್ತೇವೆ. AR ಕೃಷ್ಣ ಶಾಸ್ತ್ರಿಯವರು 100 ವರ್ಷಗಳ ಹಿಂದೆ ಈ ನಾಡಿನ ವಿದ್ಯಾವಂತ ತರುಣರಿಗಾಗಿಯೇ ಅತ್ಯಂತ ಸುಂದರವಾಗಿ ಸೊಗಸಾಗಿ ರಾಷ್ಟ್ರೀಯತೆಯ ಪ್ರಜ್ಞೆಯನ್ನ ಜಾಗೃತಗೊಳಿಸುವಂತಹ ಒಂದು ಸಂದೇಶವನ್ನ ಕೊಡ್ತಾರೆ. ಭಾರತದ ಯುವಕರೇ, ಕನ್ನಡ ನಾಡಿನ ಯುವಕರೇ, ನೀವೆಲ್ಲ ತಾಮಸ ಪ್ರವೃತ್ತಿಯವರಾಗಿದ್ದೀರಿ, ಸಾತ್ವಿಕತೆಯನ್ನ ಮೈರೂಡಿಸಿಕೊಳ್ಳಿ. ಯಾವಾಗ ಸಾತ್ವಿಕತೆಯ ಪ್ರಜ್ಞೆ ನಿಮ್ಮಲ್ಲಿ ಜಾಗೃತವಾಗುವುದೋ ಆವಾಗ ನಾಡಿಗೆ ಸ್ವಾತಂತ್ರ್ಯವನ್ನ ತಂದುಕೊಡಲು ಸಾಧ್ಯವಿದೆ. ಪ್ರತಿ ದಿವಸವೂ ಕೂಡ ಇವತ್ತು ನಮ್ಮ ಮಕ್ಕಳ ಕೈಗೆ ನಾವು ಮೊಬೈಲ್ ಕೊಟ್ಟು ಟಿವಿ ರಿಮೋಟ್ ಕಂಟ್ರೋಲ್ ಅನ್ನ ಕೊಟ್ಟು ಯಾವ ತಪ್ಪನ್ನ ಮಾಡ್ತಾ ಇದ್ದೇವೆ, ಕೃಷ್ಣ ಶಾಸ್ತ್ರಿಯವರು ಪೋಷಕರನ್ನ ಕೂಡ ಎಚ್ಚರ ಮಾಡ್ತಾರೆ. ಮಕ್ಕಳಿಗೆ ಸದಾಕಾಲ ವೀರ ರಸಯುತವಾಗಿರುವ ಕಥೆಯನ್ನೇ ಕೇಳುವಂತೆ ಹೇಳಿ. ಸದಾಕಾಲ ಅವರು ವೀರರಸಯುತವಾಗಿರುವ ಕಥೆಯನ್ನೇ ಓದಬೇಕು. ಆ ಕಥೆಯನ್ನ ಓದ್ತಾ 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 ನಾಡಿನ ಬಗ್ಗೆ, ದೇಶದ ಬಗ್ಗೆ ಅಭಿಮಾನವನ್ನ ಜಾಗೃತಗೊಳಿಸುವಂತಹ ಕೆಲಸ ಮಾಡಬೇಕು ಅಂತ ಕೃಷ್ಣ ಶಾಸ್ತ್ರಿಯವರ ಸಂದೇಶ ಆ ಹಿಂದಿನ ಕಾಲಕ್ಕೆ ಮಾತ್ರ ಪ್ರೇರಣೆಯಲ್ಲ, ಅದು ಇವತ್ತಿಗೂ ಕೂಡ ಪ್ರಾಯಶಃ ಮುಂದಿನ ದಿವಸಗಳಲ್ಲೂ ಕೂಡ ನಾಡಿಗೆ ಪ್ರೇರಣೆಯಾಗಿ ನಿಲ್ಲುವಂಥದ್ದು. ರಾಷ್ಟ್ರಕವಿ ಕುವೆಂಪು ಅವರು ಈ ದೇಶವನ್ನ ಪ್ರೀತಿಸ್ತಾರೆ. ಈ ನಾಡನ್ನ ಪ್ರೀತಿಸಿದಂತಹ ಕವಿಗಳಲ್ಲಿ ಕುವೆಂಪು ಅವರು ಕೂಡ ಒಬ್ಬರು. ಕುವೆಂಪು ಅವರು ಎಲ್ಲೂ ಕೂಡ ಇವತ್ತು ಅಲ್ಲಲ್ಲಿ ಕೆಲವೊಂದಷ್ಟು ಅಬದ್ಧ ನುಡಿಗಳು ಬರ್ತದೆ ನೋಡಿ. ದಕ್ಷಿಣ ಭಾರತವೇ ಬೇರೆ, ಉತ್ತರ ಭಾರತವೇ ಬೇರೆ, ದಕ್ಷಿಣ ಭಾರತದ ಚಿಂತನೆಗಳೇ ಬೇರೆ, ಭಾರತದ ಉತ್ತರ ಭಾಗದ ಚಿಂತನೆಗಳೇ ಬೇರೆ. ಇನ್ನೂ ಕೆಲವರು ಮುಂದಕ್ಕೆ ಹೋಗಿ ಪ್ರತ್ಯೇಕ ರಾಜ್ಯ ಪ್ರತ್ಯೇಕ ದೇಶವನ್ನಾಗಿಯೇ ನಾವು ಬದಲಾವಣೆ ಮಾಡಬಹುದು. ಹಾಗೇನಾದ್ರೂ ಅವಕಾಶ ಸಿಕ್ಕಿದ್ರೆ ಮುಂದಿನ ದಿವಸಗಳಲ್ಲಿ ನಾವು ಪ್ರಧಾನಮಂತ್ರಿಯೋ ಇನ್ನೊಂದೋ ಮತ್ತೊಂದು ಈ ತರದ್ದೆಲ್ಲ ಕೆಲವೊಂದಷ್ಟು ಕಲ್ಪನೆಗಳನ್ನ ಬೇರೆ ಬೇರೆ ಕಡೆಗಳಲ್ಲಿ ನಾವು ನೀವುಗಳು ನೋಡ್ತಾ ಇರ್ತೇವೆ. ಆದ್ರೆ ಭಾರತಾಂತರ್ಗತ ಆಲೂರು ವೆಂಕಟರಾಯರ ಕರ್ನಾಟಕದ ಚಿಂತನೆಯನ್ನ ಕುವೆಂಪು ಅವರ ಸಾಹಿತ್ಯದಲ್ಲಿ ನಾವುಗಳೇನಾದ್ರೂ ನೋಡ್ತಾ ಹೋದ್ರೆ, ಓದ್ತಾ ಹೋದ್ರೆ ಬಹಳ ಸೊಗಸಾಗಿ ಬರೀತಾರೆ. ಸ್ವಾಮಿ ವಿವೇಕಾನಂದರನ್ನ ಕನ್ನಡ ನಾಡಿನ ಜನತೆಗೆ ಇದಮಿತ್ತಂ ಎಂದು ಪರಿಚಯ ಮಾಡಿಕೊಟ್ಟಂತಹ ಸಾಹಿತಿ. ನೀವು ಭಾರತವನ್ನ ಇವತ್ತು ಕಲ್ಕತ್ತಾ ಮತ್ತು ಕರ್ನಾಟಕ ಅಂತ ನೋಡಿದ್ರೆ ಆ ದೂರದ ಕಲ್ಕತ್ತೆಯ ಸ್ವಾಮಿ ವಿವೇಕಾನಂದರನ್ನ ಕರ್ನಾಟಕದ ಜನತೆಗೆ ಪರಿಚಯ ಮಾಡಿಕೊಟ್ಟಂತಹ ಉತ್ತಮ ಸಾಹಿತಿ ಕುವೆಂಪು ಅವರ ಸ್ವಾಮಿ ವಿವೇಕಾನಂದ ಅನ್ನುವ ರಾಮಕೃಷ್ಣಾಶ್ರಮ ಪ್ರಕಟಿತ ಪುಸ್ತಕವನ್ನ ಓದದೇ ಇರೋದಕ್ಕೆ ನಮ್ಗೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಆ ರಸಋಷಿ ಕುವೆಂಪು ಅವರು ಬಹಳ ಸುಂದರವಾಗಿ ಉಲ್ಲೇಖ ಮಾಡ್ತಾರೆ. ರಾಜ್ಯದ ಮೂಲಕ ರಾಷ್ಟ್ರವನ್ನ ಪ್ರೀತಿಸುವಂತಹ ಕೆಲಸ ಅವರು ಸಂದೇಶ ಕೊಡ್ತಾರಲ್ಲ ನಮಗೆ. ಭರತ ಖಂಡದ ಹಿತವೇ ಎನ್ನ ಹಿತವೆಂದು, ಭರತ ಮಾತೆಯ ಮತವೇ ಎನ್ನ ಮತವೆಂದು, ಭಾರತಾಂಬೆಯ ಮುಕ್ತಿ ಎನಗೆಂದು, ಭಾರತಾಂಬೆಯ ಸುತರೆ ಸೋದರರು ಎಂದು, ಆತ್ಮವಚ್ಚುತವೆಂದು ಜನ್ಮಗಳು ವಹವೆಂದು, ಮೃತ್ಯುನಶ್ವರವೆಂದು ಭಾರತಿಗೆ ಜಯವೆಂದು, ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಕುಗ್ಗದೆಯೇ ಜಗ್ಗದೆಯೇ ಹಿಗ್ಗಿ ನಡೆ ಮುಂದೆ ಅನ್ನುವಂತಹ ಕುವೆಂಪು ಅವರ ಮಾತುಗಳಲ್ಲೂ ಕೂಡ ರಾಷ್ಟ್ರವನ್ನ ಪ್ರೀತಿಸುವಂತಹ ಚಿಂತನೆಗಳಿವೆ.
100 ವರ್ಷಗಳ ಹಿಂದೆ, 106 ವರ್ಷಗಳ ಹಿಂದೆ ಅವರ ಅದ್ಭುತವಾಗಿರುವಂತಹ ಕವನ ಸಂಕಲನದಲ್ಲಿ ತುಂಬಾ ಸುಂದರವಾಗಿರುವಂತಹ ಒಂದು ಹಾಡನ್ನ ಬರೀತಾರೆ ನೋಡಿ. ನಮ್ಮ ಕನ್ನಡ ನೆಲದ ಸಾಹಿತಿಗಳು ಎಷ್ಟು ಅದ್ಭುತವಾಗಿ ಈ ದೇಶದ ಕುರಿತಾಗಿರುವ ಚಿಂತನೆಗಳನ್ನ ಜಾಗೃತಗೊಳಿಸ್ತಾ, ಭಾರತೀಯ ಪರಂಪರೆಯನ್ನ ಜಾಗೃತಗೊಳಿಸ್ತಾ, ಮಲಗಿರುವ ತರುಣರನ್ನ ಎಚ್ಚರಿಸ್ತಾ, ಭಾರತದ ಉದ್ಧಾರಕ್ಕೋಸ್ಕರ ನಿದ್ದೆ ಬಿಡಿ ಅಂತ ಬಹಳ ಸುಂದರವಾಗಿ ಕುವೆಂಪು ಅವರು ಹೇಳ್ತಾರೆ. ತಾವೆಲ್ಲ ಹಾಡನ್ನ ಕೇಳಿದಿರಿ. ಘೋರಾಂಧಕಾರದೊಳು ಕಾರುಮುಗಿಲನುಂಟು, ಮಿಂಚೆಂಬ ತೇಜಸದ ಬಳೆಯ ತೊಟ್ಟು, ಭೈರವನ ತಂಬಟೆಯ ಗುಡುಗಿನೊಳಗಿಟ್ಟು ಬಾಯನ್ನ ಎಚ್ಚರಿಸು ಜನನಿ ಅಂತ ಭಾರತ ಮಾತೆಯ ಮೂಲಕ, ಕರ್ನಾಟಕದ ಮೂಲಕ ಯುವ ಜನತೆ ಜಾಗೃತವಾಗಬೇಕು ಅನ್ನುವಂತಹ ಚಿಂತನೆಯನ್ನ ಏನು ಹೇಳಿದ್ರು, ಆ ಚಿಂತನೆಗಳು ಸದಾ ಕಾಲವೂ ಕೂಡ ನಮಗೆ ಪ್ರೇರಣೆಯಾಗಿರುವಂಥದ್ದು. ಬಂಧುಗಳೇ, ಕರ್ನಾಟಕ ರಾಜ್ಯೋತ್ಸವದ ಮೂಲಕ ಈ ದೇಶವನ್ನ ಪ್ರೀತಿಸುವಂತಹ, ನಮ್ಮ ನಾಡಿಗೆ ನಮ್ಮದಾಗಿರುವಂತಹ ಕೊಡುಗೆಯನ್ನ ಕೊಡುವಂತಹ, ಅನೇಕ ಸಂಕಲ್ಪವನ್ನ ಮಾಡುವಂತಹ ಒಂದು ಅವಕಾಶ ನಮ್ಮ ಎದುರುಗಡೆ ಇದೆ. ಒಂದು ದಿವಸದ್ದು ಮಾತ್ರ ಅಲ್ಲ ಇದು, ಇಡೀ ಜೀವನ ಪೂರ್ತಿ ಈ ನೆಲದ ಮೂಲಕ ಭಾರತವನ್ನ ಪ್ರೀತಿಸುವಂತಹ, ಈ ನೆಲದ ಮೂಲಕ ಭಾರತವನ್ನ ಗೌರವಿಸುವಂತಹ, ತನ್ಮೂಲಕ ಜಗತ್ತೇ ನನ್ನ ಕುಟುಂಬ ಅನ್ನುವಂತಹ ಭಾವನೆಯನ್ನ ಬಿತ್ತುವಂತಹ ಕಾರ್ಯಕ್ರಮವನ್ನ ಉತ್ತಿಷ್ಟ ಭಾರತ ಇವತ್ತು ಮಾಡ್ತಾ ಇದೆ. ಇದರ ಮೂಲಕ ಕೆಲವೊಂದಷ್ಟು ಸಂದೇಶವನ್ನ ನಮ್ಮ ಮನೆಗಳಿಗೆ ಮತ್ತು ಮನೆಯಲ್ಲಿರುವಂತಹ ಪುಟಾಣಿ ಮಕ್ಕಳಿಗೆ, ಇವತ್ತು ಯಾರು ಬಂದಿದ್ದಾರೆ ಅವರು ಇಲ್ಲಿ ಕೇಳ್ತಾರೆ, ಇಲ್ಲದೆ ಇದ್ರೆ ನಮ್ಮ ಮನೆಗಳಲ್ಲಿರುವಂತಹ ಮಕ್ಕಳಿಗೆ, ಅಕ್ಕಪಕ್ಕದ ಮನೆಗಳಲ್ಲಿರುವಂತಹ ಮಕ್ಕಳಿಗೆ ಕೆಲವೊಂದಷ್ಟು ಚಿಂತನೆಯನ್ನ ಉತ್ತಿಷ್ಟ ಭಾರತದ ಮೂಲಕ ಕೊಡಬೇಕಾಗಿರುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ನೀವುಗಳೆಲ್ಲ ಇದ್ದೇವೆ. ಕರ್ನಾಟಕ ಕ್ಷಾತ್ರಕ್ಕೆ ಹೆಸರುವಾಸಿ. ಇಲ್ಲಿ ಬ್ರಾಹ್ಮವೂ ಇದೆ, ಕ್ಷಾತ್ರವೂ ಇದೆ. ಇಲ್ಲಿಯ ಜನರಿಗೆ ಅಕ್ಷರ ಕಲಿಸೋದು ಕೂಡ ಗೊತ್ತಿದೆ, ತನ್ನ ಮೇಲೆ ಆಕ್ರಮಣವಾದವಾಗ ಖಡ್ಗ ಹಿಡಿದು ಹೋರಾಡುವ ಕಲೆಯೂ ಕೂಡ ಗೊತ್ತಿದೆ. ಇಲ್ಲಿಯ ಜನರಿಗೆ ವಿಶೇಷವಾಗಿರುವಂತಹ ಶಿಲ್ಪಶಾಸ್ತ್ರದ ನಿರ್ಮಾಣವನ್ನ ಮಾಡುವಂಥದ್ದು ಗೊತ್ತಿದೆ, ಶಿಲ್ಪಗಳ ನಿರ್ಮಾಣವನ್ನ ಮಾಡುವಂಥದ್ದು ಕೂಡ ಗೊತ್ತಿದೆ. ಅದೇ ಶಿಲ್ಪದ ಒಳಗಡೆ ತಾವು ಪೂಜಿಸುವಂತಹ ಭಗವಂತನನ್ನ ಧ್ವಂಸ ಮಾಡುವುದಕ್ಕೆ ಬಂದಾಗ ತಕ್ಕ ಉತ್ತರ ಕೊಡುವಂಥದ್ದು ಕೂಡ ನಮಗೆ ಗೊತ್ತಿದೆ. ನಮ್ಮ ಮಕ್ಕಳಿಗೆ ಆ ಇತಿಹಾಸವನ್ನ ಹೇಳಿಕೊಡಬೇಕಾಗಿರುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ನೀವುಗಳೆಲ್ಲ ಇದ್ದೇವೆ. ಸಾಮಾನ್ಯವಾಗಿ ಶಾಲೆಗಳಿಗೆ, ಕಾಲೇಜುಗಳಿಗೆ ಭೇಟಿ ಕೊಟ್ಟಾಗ ತಮ್ಮ ಅಕ್ಕಪಕ್ಕದ ಮನೆಯಲ್ಲಿರುವಂತಹ ವಿದ್ಯಾರ್ಥಿಗಳನ್ನ ಕೂಡ ತಾವೇನಾದ್ರೂ ಪ್ರಶ್ನೆ ಮಾಡಿ ಕೇಳಿದರೆ, ಇವತ್ತು ತುಂಬಾ ಜರೂರಾಗಿ, ಅತ್ಯಂತ ಅಗತ್ಯವಾಗಿ ಆಗ್ಬೇಕಾಗಿರುವಂತಹ ಕೆಲಸ, ಭಾರತ ಒಂದು ಸಂಕ್ರಮಣ ಕಾಲಘಟ್ಟದಲ್ಲಿದೆ. ಒಂದು ವಿಶಿಷ್ಟವಾಗಿರುವಂತಹ ಹೊತ್ತಲ್ಲಿ ಭಾರತವನ್ನ ಇವತ್ತು ನಾವು ನೋಡ್ತಾ ಇದ್ದೇವೆ. ಒಂದು ಕಡೆ ಭಾರತ ಜಾಗತಿಕ ನಾಯಕತ್ವವನ್ನ ಪಡೆಯೋ ದಿಕ್ಕಿನ ಕಡೆ ಹೋಗ್ತಾ ಇದೆ. ಒಂದು ಕಡೆ ಭಾರತ ಜಗತ್ತಿನ ಗುರುವಾಗಿ, ಯಾವ ಇತಿಹಾಸದ ಕಾಲಘಟ್ಟವನ್ನ ನಾವು ನೋಡ್ತಾ ಇದ್ದೇವೋ ಆ ಇತಿಹಾಸದ ಕಾಲಘಟ್ಟದಿಂದಲೂ ಕೂಡ ನಿರಂತರವಾಗಿರುವ ಆಕ್ರಮಣದ ಹೊರತಾಗಿಯೂ ಕೂಡ ಇವತ್ತು ಭಾರತ ಜಗತ್ತಿನ ಸರ್ವ ಶಕ್ತಿಶಾಲಿ, ಸರ್ವತಂತ್ರ, ಸ್ವತಂತ್ರ ದೇಶವಾಗಿ ಹೊರಹೊಮ್ತಾ ಇದೆ. ಈ ಸಂಕ್ರಮಣ ಕಾಲಘಟ್ಟದಲ್ಲಿ ನಮ್ಮ ಒಳಗಡೆ ನಡೀತಾ ಇರುವಂತಹ ಅನೇಕ ವೈರುಧ್ಯಗಳನ್ನ ಎದುರಿಸಬಲ್ಲಂತಹ ಸಾಮರ್ಥ್ಯ ಇರುವಂತದ್ದು ನಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೆ ಮಾತ್ರ. ಯಾಕೆ ಅಂತಂದ್ರೆ ಭವಿಷ್ಯ ಕಾಲದಲ್ಲಿ ಒಂದು ಸಮಾಜವನ್ನ ನಿರ್ಮಾಣ ಮಾಡಬೇಕಾಗಿರುವಂತದ್ದು ಆ ಮಕ್ಕಳೇ. ಆ ಮಕ್ಕಳಿಗೆ ಪ್ರೇರಣೆ ಮತ್ತು ಸಂಸ್ಕಾರವನ್ನ ತುಂಬಿಕೊಡುವಂತಹ ಕೆಲಸವನ್ನ ಮಾಡುವುದು ಕೂಡ ನಮ್ಮ ಒಬ್ಬ ತಾಯಿಯೇ. ಹಾಗಾಗಿ ಇವತ್ತಿನ ರಾಜ್ಯೋತ್ಸವದ ಮೂಲಕ ಆಚರಿಸುವಂತಹ ರಾಷ್ಟ್ರೋತ್ಸವದಲ್ಲಿ ನಾವು ಯಾವುದಾದ್ರೂ ಒಂದು ಸಂಕಲ್ಪವನ್ನ, ಒಂದು ಚಿಂತನೆಯನ್ನ ಮಾಡಬಹುದಾಗಿದ್ದರೆ ಅದು ಈ ದೇಶವನ್ನ ಮುಂದಿನ ಶತಮಾನಗಳ ಕಾಲ, ಸಂಸ್ಕೃತದ ಒಂದು ಮಾತನ್ನ ನಾನು ಉಲ್ಲೇಖ ಮಾಡಬಹುದಾಗಿದ್ದರೆ, ಯಾವತ್ ಚಂದ್ರೋ ದಿವಾಕರಃ, ಎಲ್ಲಿಯವರೆಗೆ ಸೂರ್ಯ ಮತ್ತು ಚಂದ್ರರು ಆಗಸದಲ್ಲಿ ಬೆಳಗ್ತಾ ಇರುತ್ತಾರೋ ಅಲ್ಲಿಯ ತನಕವೂ ಕೂಡ ಭಾರತದ ಕೀರ್ತಿ ಶಾಶ್ವತವಾಗಿ ಇರುತ್ತದೆ ಅನ್ನುವಂತಹ ವೈದಿಕ ವಿಶ್ವಾಸ ಏನಿದೆ, ಆ ವಿಶ್ವಾಸವನ್ನ ಮನೆ ಮಕ್ಕಳಲ್ಲೂ ತುಂಬಿಸುವಂತಹ ಕೆಲಸ. ಹಿರಿಯರು ಅದನ್ನೇ ತಾನೇ ಉಲ್ಲೇಖ ಮಾಡಿದ್ದು, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ನಾವು ಮೇಷ್ಟ್ರುಗಳು ತರಗತಿಯಲ್ಲಿ ಏನೇ ಪಾಠ ಮಾಡಿದ್ರು ಕೂಡ ಮನೆಗೆ ಬಂದ ಮೇಲೆ ಆ ಎಲ್ಲ ಪಾಠಗಳಿಗೂ ಕೂಡ ಪಾಠವನ್ನ ಮಾಡುವಂತಹ ಕುಲಪತಿ ಯಾರು ಅಂತಂದ್ರೆ ಅದು ಮನೆಯಲ್ಲಿರುವಂತಹ ಅಮ್ಮ ಮಾತ್ರ. ಆ ಅಮ್ಮ
ಶಾಲೆಗೆ ಹೋಗಿರ್ಬೇಕು ಅಂತಿಲ್ಲ, ಆ ಅಮ್ಮ PhD ಮಾಡಿರ್ಬೇಕು ಅಂತಿಲ್ಲ, ಆ ಅಮ್ಮ PG ಮಾಡಿರ್ಬೇಕು ಅಂತಿಲ್ಲ. ಇದು ಯಾವುದನ್ನೂ ಮಾಡದೇ ಇರುವಂತಹ ಅಮ್ಮ ಮಾತ್ರ ಸಂಸ್ಕಾರವನ್ನ ಮಕ್ಕಳಲ್ಲಿ ತುಂಬಿಸ್ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಆ ಸಂಸ್ಕಾರವನ್ನ ತುಂಬಿಸ್ತಾ 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 ಕನ್ನಡತನದ ಚಿಂತನೆಯ ಜೊತೆಗೆ ದೇಶದ ಏಳಿಗೆಯ ಚಿಂತನೆಯನ್ನ ಕೂಡ ಮಾಡುವಂತಹ ಒಂದು ಕಾಲಘಟ್ಟದಲ್ಲಿ ನಾವಿವತ್ತಿದ್ದೇವೆ. ನಮ್ಮ ಮನೆಗಳು, ಉಮೇಶಣ್ಣನ ಮಾತನ್ನೇ ನಾನು ಮುಂದುವರಿಸಿಕೊಂಡು ಹೋಗೋದಾಗಿದ್ರೆ, ನಮ್ಮ ಮನೆಗಳಲ್ಲಿ ಒಂದು ಕಾಲದಲ್ಲಿ ಕೇವಲ ಕನ್ನಡದ ಮನೆ ಅಂತ ಮಾತ್ರ ಅಲ್ಲ, ಇಡೀ ಭರತ ಖಂಡದಲ್ಲೇ ಒಂದು ಅಭ್ಯಾಸ ಇತ್ತಲ್ಲ, ಆ ಅಭ್ಯಾಸವನ್ನ ನಾವು ನಿಧಾನಕ್ಕೆ ಬಿಡ್ತಾ ಇದ್ದೇವೆ. ಯಾವ ಅಭ್ಯಾಸದ ಮೂಲಕ ನಾವು ಒಂದಾಗಿದ್ದೆವು, ಯಾವ ಅಭ್ಯಾಸದ ಮೂಲಕ ನಾವುಗಳೆಲ್ಲರೂ ಕೂಡ ಯಾವ ಶಕ್ತಿ ನಮ್ಮನ್ನ ಆಕ್ರಮಿಸುವುದಕ್ಕೆ ಬಂದರೂ ಆ ಶಕ್ತಿಯನ್ನ ಎದುರಿಸಬಲ್ಲೆವು ಅನ್ನುವಂತಹ ಸಾಮರ್ಥ್ಯವನ್ನ ನಾವು ನೋಡ್ಕೊಂಡಿದ್ದೆವೋ, ಇವತ್ತು ಅದುವೇ ನಿಧಾನಕ್ಕೆ ದುರ್ಬಲಗೊಳ್ತಾ ಇದೆ. ನಮ್ಮ ಮನೆಯಲ್ಲಿ ಅದನ್ನ ಜಾಗೃತಗೊಳಿಸುವಂತಹ ಒಂದು ಕಾರ್ಯಕ್ಕೆ ಇವತ್ತಿನ ಕಾರ್ಯಕ್ರಮ ಪ್ರೇರಣೆಯಾಗಬೇಕು. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಹಳ್ಳಿ ಕಡೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಅಕ್ಷರ ಅಭ್ಯಾಸ ಇಲ್ಲದೆ ಇರುವಂತಹ, ಬೆಳಗ್ಗೆ 4:15 ಏಳುವಂತಹ ಅಜ್ಜಿಯಂದಿರು ಯಾವ ಹಳ್ಳಿಯ ಮನೆಯಲ್ಲಿದ್ರಾಯ್ತೋ ಅಲ್ಲೆಲ್ಲ ಒಂದು ಅಭ್ಯಾಸ ಇತ್ತು. ಬೆಳಗ್ಗೆ ಎದ್ದ ತಕ್ಷಣವೇ, ಇವತ್ತು ಮಹಾನಗರಗಳಲ್ಲೆಲ್ಲ ನಮ್ಮ ಮಕ್ಕಳಿಗೆ ಮ್ಯಾನೇಜ್ಮೆಂಟ್ ಕೋರ್ಸ್ ಅನ್ನ ಕಲಿಸ್ಕೊಡ್ತಾರೆ. ನಿನ್ನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳನ್ನ ನಡೆಸ್ಕೊಡ್ತಾರೆ. ನೀನ್ ಹೇಗ್ ಬೆಳಿಬೇಕು ಅನ್ನುವಂಥದ್ದನ್ನ 1 ಗಂಟೆಯ ಶಿಬಿರದಲ್ಲಿ ಹೇಳ್ಕೊಡುವಂತಹ ಕೆಲಸಗಳು ನಡೀತಾ ಇದೆ. ಆದ್ರೆ ಆ ಅಜ್ಜಿ ಬೆಳಗ್ಗೆ ಎದ್ದ ತಕ್ಷಣ ಮಗುವಿಗೆ ಒಂದು ಶ್ಲೋಕವನ್ನ ಹೇಳ್ಕೊಡ್ತಾ ಇದ್ದಾಯ್ತು. ಆ ಶ್ಲೋಕದ ಮೂಲಕ ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಾ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ಒಂದು ಶ್ಲೋಕ. ನಿಮಗೆ ಅನ್ನಿಸ್ಬೋದು, ಒಂದು ಶ್ಲೋಕ ಹೇಳ್ಕೊಟ್ಟ ತಕ್ಷಣ ಮನೆಯ ಸಂಸ್ಕಾರ ಬದಲಾಗತ್ತಾ, ಮನೆಯ ಸಂಸ್ಕೃತಿ ಬದಲಾಗತ್ತಾ, ದೇಶ ರಾತ್ರೋರಾತ್ರಿ ಬದಲಾಗತ್ತಾ ಅಂತ ನಮಗೆ ಅನ್ನಿಸ್ಬೋದು. ಆದ್ರೆ ಈ ಶ್ಲೋಕದಲ್ಲಿ ಅಕ್ಷರಾಭ್ಯಾಸ ಇಲ್ಲದೆ ಇದ್ದ ಅಜ್ಜಿ, ಅಮ್ಮ ಶತಶತಮಾನಗಳ ಕಾಲ ಮ್ಯಾನೇಜ್ಮೆಂಟ್ ಪಾಠವನ್ನ ಮಗುವಿಗೆ ಹೇಳ್ಕೊಡ್ತಾ ಇತ್ತು. ನಿನ್ನ ಕೈಯ ತುದಿಯಲ್ಲೇ ಲಕ್ಷ್ಮಿ ಇದ್ದಾಳೆ, ಹಣ ಇದೆ, ಸಂಪತ್ತಿದೆ, ನಿನ್ನ ಬದುಕಿಗೆ ಬೇಕಾಗಿರುವಂತಹ ಸಂಪತ್ತನ್ನ ಪಡೆದುಕೊಳ್ಳುವಂತಹ ಅವಕಾಶ ನಿನಗೆ ಇರುವಂತದ್ದು. ಕರಮಧ್ಯೆ ಸರಸ್ವತಿ, ನಿನ್ನ ಅಕ್ಷರ ಏನಿದೆ ಆ ಅಕ್ಷರವನ್ನ ಬಳಸಿಕೊಳ್ಳುವಂತಹ ಅವಕಾಶ, ಪಡೆಯುವಂತಹ ಅವಕಾಶ ನಿನ್ನಲ್ಲೇ ಇದೆ. ಅನ್ನ ಕೊಡುವಂತಹ ಪಾರ್ವತಿ ಕೂಡ ನಿನ್ನಲ್ಲೇ ಇರುವಂತದ್ದು ಅನ್ನೋದರ ಮೂಲಕ ನಿನ್ನ ಬಾಳಿನ ಏಳಿಗೆಯ ಶಿಲ್ಪಿ ನೀನೇ ಅನ್ನುವಂತಹ ಪಾಠವನ್ನ ಒಬ್ಬ ತಾಯಿ ಯಾವ PhD ಸರ್ಟಿಫಿಕೇಟ್ಗಳು ಕೂಡ ಇಲ್ಲದೆ ತನ್ನ ಮಗುವಿಗೆ ತುಂಬಾ ಸುಂದರವಾಗಿ ಹೇಳ್ಕೊಡ್ತಾ ಇದ್ಲು ಅಂತಂದ್ರೆ, ಆ ಸನಾತನ ಆರ್ಷ್ಯ ಸಂಸ್ಕೃತಿಯ ಮೂಲಕವೇ ನಮ್ಮ ಕನ್ನಡದ ನೆಲ ಬೆಳಗಿತ್ತು, ಭಾರತ ಬೆಳಗಿತ್ತು. ಆ ಪರಿಕಲ್ಪನೆಯನ್ನ ಆಧಾರವಾಗಿಟ್ಟುಕೊಂಡು ನಮ್ಮ ನೆಲದ ಕೀರ್ತಿಯನ್ನ ಎಳೆಯ ತರುಣರಿಗೆ ಹೇಳಿಕೊಡೋದ್ರ ಮೂಲಕ ಭಾರತವನ್ನ ಸಶಕ್ತಗೊಳಿಸುವಂತಹ ಒಂದು ಕಾರ್ಯದಲ್ಲಿ ಉತ್ತಿಷ್ಟ ಭಾರತ ಏನು ತೊಡಗಿಕೊಂಡಿದೆ. ತಾವೆಲ್ಲ ಉತ್ತಿಷ್ಟ ಭಾರತದ ಈ ಕಾರ್ಯಕ್ರಮಕ್ಕೆ ಏನು ಬಂದಿದ್ದೀರಿ, ಇದರ ಮೂಲಕ ಉತ್ತಿಷ್ಟ ಭಾರತ ಕೆಲವೊಂದಷ್ಟು ಕಾರ್ಯಕರ್ತರ ಮೂಲಕ ಯಾವ ಕೆಲಸವನ್ನ 10 ವರ್ಷಗಳಿಂದ ಮಾಡ್ತಾ ಇದೆ. ಆ ಸಣ್ಣ ತಂಡದಿಂದ ಮಾತ್ರ ಇಡೀ ನಾಡನ್ನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಯಲ್ಲಿ ನಾವು ಕೂಡ ಸೇರಿಕೊಳ್ಳುವುದರ ಮೂಲಕ ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು, ಬಿಸಿ ನೆತ್ತ ರುಕ್ಕಿ ಆರಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನು ಅಂತ ಅಡಿಗರೆಯನ್ನು ಉಲ್ಲೇಖ ಮಾಡಿದ್ರು. ಆ ಕಟ್ಟುವೆವು ನಾವು ಹೊಸ ನಾಡೊಂದನು ಯಾರು ಅಂತಂದ್ರೆ ನಾವುಗಳೆಲ್ಲರೂ ಕೂಡ. ಬಿಸಿನೆತ್ತರು ಯಾರಲ್ಲಿ ಇರ್ತದೆ ಅಂತಂದ್ರೆ, ಆ ಗಾಯತ್ರಿ ಮಾತೆಯಾಗಿ ವೃದ್ಧ ತಾಯಿಯಾಗಿ ಯಾರು ಬಂದರು, ವಯಸ್ಸಿನಲ್ಲಿ ಮಾತ್ರ ವೃದ್ಧಾಪ್ಯ ಬರಬಹುದಷ್ಟೇ ಹೊರತು ಶಕ್ತಿ ಮತ್ತು ಸಾಮರ್ಥ್ಯಕ್ಕೆ ಯಾವತ್ತೂ ಕೂಡ ವೃದ್ಧಾಪ್ಯ ಅಂತ ಬರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇಲ್ಲಿ ಸೇರಿರುವ ನಾವುಗಳೆಲ್ಲರೂ ಕೂಡ ತರುಣರೇ. ಈ ತರುಣ ಶಕ್ತಿಯಿಂದ ಆಗಬೇಕಾಗಿರುವಂತಹ ಒಂದು ಬದಲಾವಣೆ. ನಾನು ತಮ್ಮಲ್ಲೆಲ್ಲ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ಳುವಂಥದ್ದು, ನಮ್ಮ ಮಕ್ಕಳು ಶಾಲೆಗೆ ಹೋಗ್ತಾರೆ, ಆ ಶಾಲೆಯಲ್ಲಿ ಬೇರೆ ಬೇರೆ ರೀತಿಯ ಚಿಂತನೆಗಳನ್ನ ಅವ್ರ ಅಭ್ಯಾಸ ಮಾಡ್ತಾರೆ. ನಾವು ಈ ಹಿಂದೆ ABCD ಮಾಲಿಕೆಯನ್ನ ಬೇರೆ ಬೇರೆ ವಿದ್ಯಾಸಂಸ್ಥೆಗಳಲ್ಲಿ ಕೊಟ್ಟಾಗ ತುಂಬಾ ಸುಂದರವಾಗಿರುವಂತಹ ಒಂದು ಪ್ರತಿಕ್ರಿಯೆ ನಮಗ್ ಬಂದಿತ್ತು. ಅವುಗಳೆಲ್ಲ ಕೂಡ ಇದನ್ನ ಕೇಳ್ತಾ ಇರ್ತೀನಿ. ನಮ್ಮ ಮಕ್ಕಳು ಇಂಗ್ಲಿಷ್ ಶಾಲೆಗಳಿಗೆ ಹೋಗುವಂತಹ ಮಕ್ಕಳು A ಫಾರ್ ಆಪಲ್, B ಫಾರ್ ಬಾಲ್ ಅಂತ ಏನ್ ಕರೀತಾರೆ, ಅದನ್ನ ಇವತ್ತು ಅನೇಕ ವಿದ್ಯಾಸಂಸ್ಥೆಗಳಲ್ಲಿ ನಿರಂತರ ಜಾಗೃತಿಯ ಪರಿಣಾಮವಾಗಿ
ಕೆಲವೊಂದಷ್ಟು ಶಾಲೆಗಳಲ್ಲಿ ನೀವು ಪ್ರವೇಶ ದ್ವಾರದಲ್ಲೇ ABCD ಚಾರ್ಟ್ ಅನ್ನ ನೋಡೋದಕ್ಕೆ ಸಾಧ್ಯ ಆಗತ್ತೆ. A ಫಾರ್ ಆಪಲ್, B ಫಾರ್ ಬಾಲ್ ಅಂತ ಇದ್ದದ್ದು ಉತ್ತಿಷ್ಟ ಭಾರತದಂತಹ ಅನೇಕ ಸಂಘಟನೆಗಳ ನಿರಂತರ ಜಾಗೃತಿಯ ಪರಿಣಾಮವಾಗಿ ಇವತ್ತು A ಫಾರ್ ಅಬ್ಬಕ್ಕ, B ಫಾರ್ ಭಗತ್ ಸಿಂಗ್, C ಫಾರ್ ಚಂದ್ರಶೇಖರ ಆಜಾದ್ ಆಗಿ ಬದಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದೀವಲ್ವಾ? ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಳಿಕ ನಾವು ಕನ್ನಡದ ಬಳಕೆಯನ್ನ ಕೂಡ, ಇವತ್ತು ಎಷ್ಟು ಜನ ಮಕ್ಕಳಿಗೆ ಕನ್ನಡದ ಚಾರ್ಟ್ ಲಭ್ಯ ಇದೆ? ನಾವು ಓದ್ತಾ ಇದ್ದ ಆ ಅರಸ, ಆ ಆನೆ, ಈ ಇಲಿ, ಈ ಈಚಲ, ಓ ಉರಗ, ಇದೆಲ್ಲ ಇವತ್ತು ಎಷ್ಟು ಮಕ್ಕಳು ಓದ್ತಾರೆ ಅಂತ ನಮಗ್ ಗೊತ್ತಿಲ್ಲ. ನಮಗೊಂದು ಅವಕಾಶ ಇದ್ರೆ, ಕನ್ನಡದ ಅನೇಕ ಶಾಲೆಗಳ ನಮ್ಮ ಸುತ್ತಮುತ್ತ ಇದ್ರೆ, ನಮ್ಮ ಮಕ್ಕಳು ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಹೋಗ್ತಾರೆ ಅಂತಿದ್ರೆ, ಆ ಮಕ್ಕಳಿಗೆ ಕನ್ನಡವನ್ನ ಕಲಿಸುವಂತಹ ಹೊತ್ತಿನಲ್ಲಿ, ಕನ್ನಡವನ್ನ ಬರೆಯುವಂತಹ ಹೊತ್ತಿನಲ್ಲಿ, ಕನ್ನಡವನ್ನ ಅಭ್ಯಾಸ ಮಾಡುವಂತಹ ಹೊತ್ತಿನಲ್ಲಿ ನಮ್ಗೆ ಯಾವತ್ತಾದ್ರೂ ಅವಕಾಶಗಳು ಸಿಕ್ಕಿದರೆ ನಮ್ಮ ಮನೆಯಲ್ಲಿ ನಾವೇ ಒಂದು ಕನ್ನಡದ ವರ್ಣಮಾಲೆಗೆ, ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ, ಕನ್ನಡ ನಾಡಿನ ಇತಿಹಾಸದ ನಿರ್ಮಾಣಕ್ಕೋಸ್ಕರ, ಭಾರತದ ಏಳಿಗೆಗೋಸ್ಕರ ತಮ್ಮ ಬದುಕನ್ನ ಧಾರೆ ಎರೆದಂತಹ ಪುಣ್ಯಾತ್ಮರ ಈ ವರ್ಣಮಾಲೆಯನ್ನ ನಾವೇ ತಯಾರಿ ಮಾಡಿ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿರುವಂತಹ ಪುಟ್ಟ ಪುಟ್ಟ ಮಕ್ಕಳ ಬಾಯಲ್ಲಿ ಕನ್ನಡದ ವರ್ಣಮಾಲೆಯನ್ನ ರಾಷ್ಟ್ರೋತ್ಸವದ ಹಿನ್ನೆಲೆಯಲ್ಲಿ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಒಂದ್ ಸಣ್ಣ ಯೋಚನೆಯನ್ನ ಮಾಡೋಣ. ಆ ಅಬ್ಬಕ್ಕ, ಆ ಆಲೂರು ವೆಂಕಟರಾಯರು, ಈ ಇಮ್ಮಡಿ ಪುಲಿಕೇಶಿ, ಈ ಈಶ್ವರಚಂದ್ರ ವಿದ್ಯಾಸಾಗರ್, ಉಧಮ್ ಸಿಂಗ್ ಅನ್ನುವ ಭಾವನೆಯ ಮೂಲಕ ಜ್ಞಾನ ತನಕ ನಾವೇನಾದ್ರೂ ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ ಇವತ್ತಿನ ಕಾರ್ಯಕ್ರಮ ಸಾರ್ಥಕತೆಯನ್ನ ಪಡೆಯಲು ಸಾಧ್ಯ. ಎರಡನೆಯ ಅಂಶವನ್ನ ನಾನು ಉಲ್ಲೇಖ ಮಾಡಬಹುದಾಗಿದ್ದರೆ, ನಮ್ಮ ಮನೆಗಳಲ್ಲಿ ಎಲ್ಲೆಲ್ಲೋ ಬದಲಾವಣೆ ಮಾಡಬೇಕು ಅಂತಿಲ್ಲ. ಕನ್ನಡತನವನ್ನ ಬೆಳೆಸುವಂತಹ ಕಾರ್ಯವನ್ನ ಎಲ್ಲೆಲ್ಲಿಂದಲೋ ಆರಂಭ ಮಾಡಬೇಕು ಅಂತಿಲ್ಲ. ಮತ್ತು ನಮ್ಮ ಮನೆಯನ್ನೇ ಶುದ್ಧ ಕನ್ನಡದ ಮನೆಯನ್ನಾಗಿ ಪರಿವರ್ತನೆ ಮಾಡಿ, ದೇಸಿ ಕನ್ನಡದ ಮನೆಯನ್ನಾಗಿ ಪರಿವರ್ತನೆ ಮಾಡಿ ಬದಲಾಯಿಸುವಂತಹ ಒಂದು ಚಿಂತನೆಗಳು. ನೀವು ಯಾವುದಾದ್ರೂ ಟಿವಿ ಚಾನೆಲ್ಗಳ ಕೆಲವೊಂದಷ್ಟು ವಾರ್ತಾ ವಾಚನವನ್ನ ನೋಡಿದರೆ ಅಥವಾ ಕಾರ್ಯಕ್ರಮಗಳನ್ನ ನೋಡಿದರೆ ನಿಮಗ ಅದು ಕನ್ನಡವೋ ಅಥವಾ ಕುವೆಂಪು ಬೇಂದ್ರೆಯವರು ಹೇಳಿದ್ದು ಬಳಸಿದ್ದು ಕನ್ನಡವೋ ಅನ್ನುವಂತಹ ಸಂಶಯವೂ ಕೂಡ ಕೆಲವೊಂದು ಬಾರಿ ಬಂದಿತ್ತು. ಹಾಗಿದ್ರೆ ಆ ಕನ್ನಡತನವನ್ನ ನಾವು ಬೆಳೆಸುವಂತಹ ಮೊಟ್ಟ ಮೊದಲನೆಯ ಪ್ರಯತ್ನ ಯಾವುದು ಅಂತಂದ್ರೆ, ನಾನು ಯಾವ ಮಕ್ಕಳಲ್ಲೂ ಪ್ರಶ್ನೆ ಮಾಡೋದಕ್ಕೆ ಹೋಗೋದಿಲ್ಲ. ನಿಮ್ಮ ಮನಸ್ಸಿಗೆ ಈ ಪ್ರಶ್ನೆಯನ್ನ ಮಾಡ್ಕೊಳ್ಳಿ. ಕನ್ನಡವನ್ನ, ಭಾರತೀಯ ಸಂಸ್ಕೃತಿಯನ್ನ ಉಳಿಸಬೇಕು ಅನ್ನುವಂತಹ ಆಸೆ ಇದ್ದರೆ ಮೊದಲು ನಮ್ಮ ಮನೆಯಲ್ಲಿರುವಂತಹ ಹೆಣ್ಣ ಮಮ್ಮಿಯನ್ನ ಪಕ್ಕಕ್ಕೆ ಸರಿಸಿ ನಿತ್ಯ ಅನ್ನಪೂರ್ಣೆಯಾಗಿರುವ ಅಮ್ಮನನ್ನ ಪ್ರತಿಷ್ಠಾಪನೆ ಮಾಡುವುದೇ ಇವತ್ತಿನ ಕಾರ್ಯಕ್ರಮದ ಸರ್ವಶ್ರೇಷ್ಠ ಗುರಿ. ಅಮ್ಮ ಅಂತ ಕರೆದಾಗ ಪ್ರೀತಿ ಉಕ್ಕುಕ್ಕಿ ಹರಿಯುತ್ತದೆ. ಮಮ್ಮಿ ಅಂತಂದಾವಾಗ ಹೆಣ ನಮ್ಮ ಕಣ್ಣ ಎದುರುಗಡೆ ಬರುತ್ತದೆ. ನಿತ್ಯವೂ ಅನ್ನಪೂರ್ಣೆಯಾಗಿರುವಂತಹ ಆ ಅಮ್ಮನನ್ನ, ನಿತ್ಯವೂ ಅವಕಾಶಗಳ ಆಗಸವನ್ನೇ ಸೃಷ್ಟಿ ಮಾಡಿಕೊಡುವ ಆ ಅಪ್ಪನನ್ನ ಡ್ಯಾಡ್ ಆಗಿ ಪ್ರತಿ ದಿವಸವೂ ಕೂಡ ಕರೆಯುವ ಬದಲಿಗೆ, ಸುಮಾರು ವರ್ಷಗಳ ಹಿಂದಿನ ಘಟನೆ ಇದು. ಒಬ್ಬ ತಂದೆ ಬಂದು ಹೇಳಿದಂತಹ ಮಾತು, ಮಂಗಳೂರಿನ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದುತ್ತಿದ್ದಂತಹ ಮಗಳಿಗೆ ಅಮ್ಮ ಇಲ್ಲ, ಅಪ್ಪ ಒಬ್ಬರೇ. ಪ್ರತಿ ದಿವಸ ಕೂಡ ಆಕೆ ಬೆಳಗ್ಗೆ ಹೋಗ್ಬೇಕಾಗಿದ್ರೆ ಅಪ್ಪ ನಾನು ಹೋಗಿ ಬರ್ತೇನೆ ಅಂತ ಹೇಳ್ತಾ ಇದ್ದಂತಹ ಮಗಳು. ಆ ಮಗಳನ್ನ ಮಂಗಳೂರಿನ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಗೆ ಸೇರಿಸ್ತಾರೆ. ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಕನ್ನಡ ಮಾತನಾಡಿದರೆ ಫೈನ್, ಇಲ್ಲೂ ಇರಬಹುದೋ ಏನೋ ಗೊತ್ತಿಲ್ಲ. ಕನ್ನಡದ ಪದವನ್ನ ಬಳಸಿದರೆ ಹಣ ಕೊಡಬೇಕು. ಈ ಹುಡುಗಿ ಕನ್ನಡ ಮಾಧ್ಯಮ ಶಾಲೆಯಿಂದ PUC ಶಿಕ್ಷಣಕ್ಕೆ ಅಂತ ಹೋಗಿರ್ತಾಳೆ. ಕನ್ನಡವನ್ನ ಬಳಕೆ ಮಾಡಲೇಬಾರದು. ಅದರ ಪ್ರಭಾವ ಎಷ್ಟಾಯ್ತು ಅಂತಂದ್ರೆ ಆಕೆಯ ಬದುಕಿನಲ್ಲಿ ಬದಲಾವಣೆಗಳಾಯ್ತು. ಹೊಸ ವಿದ್ಯಾಸಂಸ್ಥೆ, ಹೊಸ ಜನರು, ಹೊಸ ಪರಿಚಯ, ಬೇಕೋ ಬೇಡವೋ ಆ ಹೊಸ ಪರಿಚಯದ ಸಂಸ್ಕೃತಿಯೂ ಕೂಡ ಆಕೆಯನ್ನ ಆವರಿಸಿಕೊಂಡು ಬಿಟ್ಟಿತ್ತು. 10ನೇ ತರಗತಿಯವರೆಗೆ ಹೋಗ್ಬೇಕಾಗಿದ್ರೆ ಹಾಗೇ ಸುಮ್ಮನೆ ಬೆಳಗ್ಗೆ ಎತ್ಕೊಂಡು ಸ್ನಾನ ಮಾಡಿ ದೇವರಿಗೆ ಕೈ ಮುಗಿದು ಹೋಗ್ತಾ ಇದ್ದಂತಹ ಹುಡುಗಿಯ ಪ್ರತಿ ದಿವಸದ
ಪ್ರಯೋಗಗಳು ಬೇರೆ ಬೇರೆ ಆಗ್ತಾ ಹೋಯಿತು. ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಒಂದೂವರೆ ತಿಂಗಳು ಕಳೆದ ಬಳಿಕ ಆ ತಂದೆಯ ಬಳಿಯಲ್ಲಿ ಬಂದು ಆ ಹುಡುಗಿ ಬೆಳಗ್ಗಿನಿಂದ ಹೇಳೋದಿಕ್ ಶುರು ಮಾಡಿದಂತೆ, ಡ್ಯಾಡಿ ಡ್ಯಾಡಿ ಟಾಟಾ ಸಿ ಯು ಅಂತ ಹೇಳಿ ಹೋಗೋದಿಕ್ ಆರಂಭ ಮಾಡಿದ್ರು. ಈ ಅಪ್ಪ 2 ದಿವಸ 3 ದಿವಸ 4 ದಿವಸ ಯೋಚನೆ ಮಾಡ್ತಾರೆ. ಅವೆಲ್ಲ ಆದ ಬಳಿಕ ಒಂದ್ ದಿವಸ ಪ್ರಶ್ನೆ ಮಾಡಿ ಕೇಳಿದ್ರಂತೆ, ಯಾಕೆ ಹೀಗೆ ಅಂತ. ಅವಳೆಲ್ಲ ಹೇಳ್ತಾ ಹೋದ್ಲು, ನಾವು ಕಾಲೇಜಲ್ಲಿ ಕನ್ನಡ ಮಾತನಾಡುವ ಹಾಗಿಲ್ಲ, ಇಂಗ್ಲಿಷೇ ಮಾತಾಡ್ಬೇಕು, ಇಲ್ಲ ಅಂದ್ರೆ ದುಡ್ಡು ಕೊಡ್ಬೇಕು, ಮಮ್ಮಿ ಡ್ಯಾಡಿ ಈ ತರದ ಪ್ರಯೋಗವೇ. ಅದಾದ ಬಳಿಕ ಈ ಹುಡುಗಿ ಏನ್ ಮಾಡಿದ್ಲು ಅಂತಂದ್ರೆ, ಅದನ್ನ ತಂದೆ ಹಾಸ್ಯಕ್ಕೋಸ್ಕರ ಹೇಳಿದ್ರು ಅಥವಾ ನೋವಿನಿಂದ ಹೇಳಿದ್ರು ನನಗ್ ಗೊತ್ತಿಲ್ಲ. ಆಕೆಯ ಬಳಿಯಲ್ಲಿ ನೀನು ಅಪ್ಪ ಅಪ್ಪ ಅಂತ ಹೇಳಲಿಕ್ಕೆ ನಿನಗೇನ ಕಷ್ಟ, ಇದು ಕಾಲೇಜ್ ಅಲ್ಲಲ್ಲ, ಇದು ಮನೆ ಅಲ್ವಾ ಅಂತ ಹೇಳ್ಬೇಕಾಗಿದ್ರೆ ಬೆಳಗ್ಗೆ ಹೊರಟು ಹೋಗುವಾಗ ಬಹಳ ತಡವಾಗ್ತದೆ, ತುಟಿಗಳಿಗೆ ಲಿಪ್ಸ್ಟಿಕ್ ಹಾಕಿಕೊಂಡಿರ್ತೇನೆ, ಎಲ್ಲಾದ್ರೂ ಅಪ್ಪ 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 ಅಂತ ಹೇಳಿದ್ರೆ ಒಂಚೂರು ಆಚೆ ಈಚೆ ಆದ್ರೆ, ಅದರ ಕಾಂಬಿನೇಷನ್ ಎಲ್ಲ ಆಚೆ ಈಚೆ ಆದ್ರೆ ಅದಕ್ಕೆ ತುಂಬಾ ಸುಲಭ ಏನು ಅಂತಂದ್ರೆ, ಡ್ಯಾಡಿ ಡ್ಯಾಡಿ ಟಾಟಾ ಸಿ ಯು ಅಂತ ಹೇಳಿದ್ರೆ 2 ತುಟಿಗಳು ಒಂದಾಗುವುದಿಲ್ಲ, ಲಿಪ್ಸ್ಟಿಕ್ ಸೇಫು, ಕಾಲೇಜಿನಲ್ಲಿ ಹೇಳ್ಕೊಟ್ಟಂತಹ ಪಾಠವೂ ಸೇಫ್. ಪರಿಸ್ಥಿತಿ ಇವತ್ತು ಇಲ್ಲಿಯ ತನಕ ಬಂದು ಮುಟ್ಟಿದೆ. ಹರಿದಾಸರು ಹರಿಕತೆ ಮಾಡ್ತಾ ಇರ್ಬೇಕಾಗಿದ್ರೆ ಹೇಳಿದಂತಹ ಮಾತಿದು. ಹಾಸ್ಯ ಅಂತ ನಮಗನ್ನಿಸ್ತದೆ, ಆದ್ರೆ ಅದರ ಒಳಗಡೆ ಇರುವಂತಹ ಸಂಸ್ಕೃತಿಯ ಬೇರನ್ನ ಛಿದ್ರಗೊಳಿಸುವಂತಹ ಕೆಲಸ ಎಷ್ಟಾಗ್ತದೆ ಅಂತ ನೋಡಿ. ಅಮ್ಮನನ್ನ ಅಮ್ಮನೆಂದು ಕರೆಯುವ ಹಾಗಿಲ್ಲ. ಫ್ಲಾಟ್ ಅಲ್ಲಿ ವಾಸಿಸುವಂತಹ ಅಮ್ಮನೂ ಕೂಡ ತುಂಬಿದ ಸಭೆಯಲ್ಲಿ ಯಾವುದಾದರೊಂದು ಮಗು ಬಂದು ತನ್ನನ್ನ ಅಮ್ಮ ಅಂತ ಹೇಳಿದ್ರೆ ಅಮ್ಮನಿಗೂ ಕೂಡ ಅಂಜಿಕೆ. ಯಾಕೆ ಅಂತಂದ್ರೆ 100ರಲ್ಲಿ 99 ಜನ ಮಕ್ಕಳು ಬಂದು ಮಾಮ್ 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 ಅಂತ ಹೇಳುವಾಗ ಅಮ್ಮ ಎಂದು ಕರೆಸಿಕೊಳ್ಳುವುದಕ್ಕೆ ಈ ತಾಯಿಗೂ ಕೂಡ ಅಂಜಿಕೆ. ಆ ಅಮ್ಮ ಇದ್ದವಳು ಮಮ್ಮಿ ಆಗಿ, ಮಮ್ಮಿ ಇದ್ದವಳು ಮಾಮ್ ಆಗಿ, ನಾಳೆಯ ದಿವಸ ನಮ್ಮ ಸಂಬಂಧಗಳಲ್ಲಿರುವಂತಹ ಪ್ರೀತಿಯ ದೊಡ್ಡಮ್ಮ ಮ್ಯಾಕ್ಸಿಮಮ್ ಆಗಿ, ಚಿಕ್ಕಮ್ಮ ಮಿನಿಮಮ್ ಆಗಿ, ಕೊನೆಗೆ ಇಡೀ ಭಾರತೀಯ ಪರಂಪರೆಯೇ ನಮ್ಮ ಮನೆಯಿಂದ ಕಣ್ಮರೆಯಾದ ಬಳಿಕ ಅಯ್ಯೋ ಅಂತ ಕೈಯಾರ ಕಿಂಜಣ್ಣರಯ್ಯವರ ಹಾಡನ್ನ ಬೆಂಕಿ ಬಿದ್ದಿದೆ ಮನೆಗೆ ಓಡಿ ಬನ್ನಿ ಅಂತ ಹೇಳಿದ್ರೆ ಪ್ರಾಯಶಃ ಯಾವ ಬದಲಾವಣೆಯೂ ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಮಸ್ಯೆಗಳು ಸೃಷ್ಟಿಯಾಗುವುದಕ್ಕಿಂತ ಮೊದಲೇ ದೇಸಿ ಸಂಸ್ಕೃತಿಯನ್ನ, ದೇಸಿ ಸಾಹಿತ್ಯವನ್ನ ಮಕ್ಕಳಿಗೆ ಉಣಬಡಿಸಿಕೊಡುವುದರ ಮೂಲಕ ಒಂದು ಹೊಸ ಸಮಾಜವನ್ನ ನಿರ್ಮಿಸುವಂತಹ ದಿಶೆಯಲ್ಲಿ ಕರ್ನಾಟಕ ಮತ್ತು ಭಾರತವನ್ನ ಪ್ರೀತಿಸುವ ಮತ್ತು ಕಟ್ಟಕಡೆಯ ನಮ್ಮ ಪ್ರಜ್ಞೆ ಏನು ಅಂತಂದ್ರೆ, ಅಯಂ ನಿಜ ಪರೋವೇತಿ ಗಣನಾಲಕು ಚೇತಸ ಉದಾರ ಚರಿತಾನಾಂತು ವಸುಧೈವ ಕುಟುಂಬಕಂ. ನಮಗೆ ಇಡೀ ಜಗತ್ತೇ ಒಂದು. ಜಾಗತೀಕರಣ ಅನ್ನುವಂಥದ್ದನ್ನ 1992ರಲ್ಲಿ ನರಸಿಂಹರಾಯರು ಹೇಳಿಕೊಟ್ಟದ್ದಲ್ಲ, ನಮ್ಮ ಪ್ರಾಚೀನ ಪರಂಪರೆಯೇ ಅದನ್ನ ಹೇಳಿದ್ದು. ವಸುಧಾ ಕುಟುಂಬದ ಪರಿಕಲ್ಪನೆಯನ್ನ ಯಾವ ಭಾರತ ಸಾರಿ ಹೇಳಿದೆಯೋ, ಯಾವ ಕನ್ನಡದ ನೆಲ ಸಾರಿ ಹೇಳಿದೆಯೋ ಆ ಸಂಸ್ಕೃತಿಯನ್ನ ಅಳವಡಿಸಿಕೊಳ್ಳುವುದರ ಮೂಲಕ ನಮ್ಮ ಮನೆಗಳಲ್ಲಿ ನಮ್ಮ ಸಂಸ್ಕೃತಿಯ ರಾಯಭಾರಿಗಳನ್ನ ಸೃಷ್ಟಿ ಮಾಡುವಂತಹ ಒಂದು ಕೈಂಕರ್ಯದಲ್ಲಿ ನಾವು ಭಾಗವಹಿಸೋಣ. ಉತ್ತಿಷ್ಟ ಭಾರತದ 10 ವರ್ಷಗಳ ಪಯಣದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ. ಈ ವರ್ಷ ತುಂಬಾ ವಿಶೇಷವಾದದ್ದು. ಉತ್ತಿಷ್ಟ ಭಾರತದ ಸಂಚಾಲಕರು ಮತ್ತು ಕಾರ್ಯಕರ್ತ ಬಂಧುಗಳ ಜೊತೆಗೆ ಸೇರಿರುವಂತಹ ನಿಮ್ಮೆಲ್ಲರಲ್ಲಿ ನನ್ನದೊಂದು ಪ್ರಾರ್ಥನೆ ಇದೆ. 2024 ತುಂಬಾ ವಿಶೇಷವಾಗಿರುವಂತಹ ವರ್ಷ. ರಾಜ್ಯ, ರಾಷ್ಟ್ರ ಮತ್ತು ನೀವು ಬೇಲೂರು ಹಳೆಬೀಡಿಗೆ ಹೋದಾಗ ನಾನು ಹೇಳುವಂತಹ ಒಬ್ಬಾಕೆಯನ್ನ ನೀವು ನೆನಪು ಮಾಡಿಕೊಳ್ಳದಿರುವುದಕ್ಕೆ ಸಾಧ್ಯವೇ ಇಲ್ಲ. ದೇಶ 2 ವಿಶೇಷತೆಗಳಿಗೆ 2024ಕ್ಕೆ ಸಾಕ್ಷಿಯಾಗ್ತಾ ಇದೆ. ಮೊದಲನೇದು, 25 ವರ್ಷಗಳ ಹಿಂದೆ ನಾವು ಪಾಕಿಸ್ತಾನದ ವಿರುದ್ಧ ಗೆದ್ದಂತಹ ಕಾರ್ಗಿಲ್ ಸಮರಕ್ಕೆ ಇದು 25ನೇ ವರ್ಷ. ಜುಲೈ 26, 2024ರಿಂದ 25ರವರೆಗೆ ದೇಶದಾದ್ಯಂತ ಕಾರ್ಗಿಲ್ನ 25ನೇ ವರ್ಷಾಚರಣೆಯನ್ನ ನಾವು ನಡೆಸಿಕೊಂಡು ಹೋಗ್ತೇವೆ. ಇನ್ನೂ ಒಂದು ವಿಶೇಷವಾಗಿರುವಂತದ್ದೇನು ಅಂತಂದ್ರೆ, ನಮ್ಮ ಕರ್ನಾಟಕದ ದೇವಾಲಯಗಳನ್ನು ಸೇರಿಸಿಕೊಂಡಂತೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಕಚ್ನಿಂದ ಕಾಮರೂಪದವರೆಗೆ ವ್ಯಾಪಿಸಿರುವಂತಹ 100 ದೇವಸ್ಥಾನಗಳನ್ನ, ಮಠಗಳನ್ನ, ಮಂದಿರಗಳನ್ನ, ಘಟ್ಟಗಳನ್ನ ಪುನರ್ ಪ್ರತಿಷ್ಠೆ ಮಾಡಿ ಇವತ್ತು ನಾವೇನು ಕಾಶಿ ಕಾರಿಡಾರ್ ಅಂತ ಕರೀತೇವೆ, ತುಂಬಾ ಹೆಮ್ಮೆಯಿಂದ ಬೀಗ್ತಾ ಇದ್ದೇವೆ. ಆ ಕಾಶಿಯನ್ನ ಉದ್ಧ್ವಸ್ತಗೊಳಿಸಿದಂತಹ ಸಂದರ್ಭದಲ್ಲಿ ಕಾಶಿಯಲ್ಲೂ ಪ್ರಾಣ ಪ್ರತಿಷ್ಠೆಯನ್ನ ಮಾಡಿ
ಇಡೀ ದೇಶದ ಸಾವಿರಾರು ದೇವಾಲಯಗಳನ್ನ ಮತ್ತೆ ಪ್ರತಿಷ್ಠಾಪನೆ ಮಾಡಿದಂತಹ ಪರಮ ಪೂಜನೀಯ ಆದರಣೀಯ ಮಾತಾ ಅಹಲ್ಯಾಬಾಯಿ ಹೋಳ್ಕರ್ ಅವರನ್ನ ನೆನಪಿಸಿಕೊಳ್ಳುವಂತಹ ವರ್ಷ 2024-25. ಈ ಹಿನ್ನೆಲೆಯಲ್ಲಿ ಉತ್ತಿಷ್ಟ ಭಾರತದ ಜವಾಬ್ದಾರಿ ಅಂತ ಮಾತ್ರ ಅಲ್ಲ, ನಾಗರಿಕರಾಗಿ ನಮ್ಮೆಲ್ಲರದ್ದು ಕೂಡ ಒಂದು ಜವಾಬ್ದಾರಿ ಇದೆ. ಈ ಎರಡು ಉತ್ಸವಗಳನ್ನ ಅತ್ಯಂತ ಸಂತೋಷ ಮತ್ತು ಸಂಭ್ರಮದಿಂದ ನಾವುಗಳು ಆಚರಣೆ ಮಾಡಬೇಕು. ಯಾವ್ದ್ಯಾವ್ದೋ ಉತ್ಸವಗಳು ಯಾವ್ದ್ಯಾವ್ದೋ ಕಾರ್ಯಕ್ರಮಗಳಾಗತ್ತೆ ಅಂತಂದ್ರೆ ಈ ಎರಡನ್ನ ನಾವ್ ಆಚರಣೆ ಮಾಡದಿದ್ರೆ ಮತ್ಯಾರು ಆಚರಣೆ ಮಾಡೋದಕ್ಕೆ ಸಾಧ್ಯ? ತಾವುಗಳೆಲ್ಲ ಅಮರನ್ ಸಿನಿಮಾವನ್ನ ನೋಡಿರ್ಬೋದು. ಅಮರನ್ ಚಲನಚಿತ್ರವನ್ನ ಖಂಡಿತ ನೀವು ನೋಡಿರ್ತೀರಿ. ಅದರಲ್ಲೊಬ್ಬ ಪುಣ್ಯಾತ್ಮ ಸುಬ್ರಹ್ಮಣ್ಯ ಭಾರತಿಯವರು ಹೇಳಿರುವಂತಹ ಅಚ್ಚಮಿಲ್ಲ ಯಚ್ಚಮಿಲ್ಲ ಯಚ್ಚಮೆಂಬುದೆಲ್ಲೈ ಅನ್ನುವಂತಹ ಹಾಡನ್ನ ನೀವುಗಳು ಏನು ಕೇಳ್ತೀರಿ, ನನಗೆ ಹೆದರಿಕೆ ಇಲ್ಲ ಹೆದರಿಕೆ ಇಲ್ಲ ಹೆದರಿಕೆ ಅನ್ನೋಂಥದ್ದೇ ಇಲ್ಲ ಅಂತ ಮುಕುಂದ ವರದರಾಜನ್ ಅವರು ತನ್ನ ಪುಟ್ಟ ಮಗುವಿಗೇನು ಹೇಳಿಕೊಡ್ತಾರೆ. ಆ ಪಾಠ ನಮ್ಮ ಮನೆಗಳಲ್ಲೂ ನಾವು ಹೇಳ್ಕೊಡ್ಬೇಕಲ್ಲ. ಭಯ ಇಲ್ಲದೆ ಇರುವಂತಹ ಧೀಮಂತ ಸಮಾಜ ನಮ್ಮದು ಅನ್ನೋಂಥದ್ದನ್ನ ನಾವು ಹೇಳ್ಕೊಡ್ಬೇಕಲ್ಲ. ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾವಾಗ ಆ ಹೆಣ್ಣು ಮಕ್ಕಳಿಗೆ ನಿನ್ನ ಪರಂಪರೆ ಯಾವುದು ಅನ್ನೋಂಥದ್ದನ್ನ ತೋರಿಸ್ಕೊಡುವಂತಹ ಜವಾಬ್ದಾರಿಯನ್ನ ತಾಯಿ ಮಾಡ್ಬೇಕಲ್ಲ. ಆ ಮಗು ಬೆಳಗ್ಗೆ ಮನೆಯಿಂದ ಹೊರಟು ರಾತ್ರಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಆ ಮಗು ಸಮಾಜದಲ್ಲಿ ಎದುರಾಗುವ ಪ್ರತಿ ಕಷ್ಟ ನಷ್ಟಗಳಿಗೆ ತನ್ನ ಉತ್ತರವನ್ನ ಹೇಗ್ ಕೊಡಬೇಕು ಅನ್ನುವಂಥದ್ದನ್ನ ನಾವು ಹೇಳ್ಕೊಡ್ಬೇಕಲ್ಲ. ಆ ಮಗು ಹಣೆ ಕುಂಕುಮ ಇಟ್ಕೊಳ್ಬೇಕಾಗಿದ್ರೆ ನಮ್ಮ ಮನೆ ಹೆಣ್ಣು ಮಗುವಿಗೆ ನಾವು ಹೇಳಿಕೊಡಬೇಕಾಗಿರುವ ಪಾಠ, ಆ ಕುಂಕುಮದ ಹಿಂದೆ ತನ್ನ ರಕ್ತವನ್ನ ನಾಡಿಗೋಸ್ಕರ ತ್ಯಾಗ ಮಾಡಿದಂತಹ ಚೆನ್ನಮ್ಮ ಇದ್ದಾಳೆ. ಆ ಕುಂಕುಮದ ಹಿಂದೆ ಚಿತ್ರದುರ್ಗದ ಕೋಟೆಯನ್ನ ರಕ್ಷಣೆ ಮಾಡಿದಂತಹ ಒನಕೆ ಓಬವ್ವನ ಕ್ಷಾತ್ರ ತೇಜಸ್ಸಿದೆ. ಆ ಕುಂಕುಮದ ಹಿಂದೆ ಔರಂಗಜೇಬನ ಸೈನ್ಯವನ್ನ ಅಟ್ಟಾಡಿಸಿದಂತಹ ಕೆಳದಿ ಚೆನ್ನಮ್ಮನ ಪೌರುಷ ಇದೆ. ಆ ಕುಂಕುಮದ ಹಿಂದೆ ಈ ನಾಡಿನಲ್ಲಿ ಜನಿಸಿದಂತಹ ಶ್ರದ್ಧಾವಂತ ಕ್ಷಾತ್ರ ತೇಜಸ್ಸಿನ ರಾಣಿಯರ ಶಕ್ತಿ ಮತ್ತು ಸಾಮರ್ಥ್ಯ ಇದೆ ಅಂತ ನಮ್ಮ ಮನೆಯ ಹೆಣ್ಣು ಮಗುವಿಗೆ ನಾವೇ ಹೇಳ್ಕೊಡದೇ ಇದ್ರೆ ಮುಂದಿನ ದಿವಸಗಳಲ್ಲಿ ಈ ದೇಶವನ್ನ ರಕ್ಷಣೆ ಮಾಡಬಲ್ಲಂತಹ ಭಾವಿ ಜನಾಂಗದ ತಯಾರಿ ಹೇಗೆ ಸಾಧ್ಯ? ನಮ್ಮ ಮನೆಯ ಗಂಡು ಮಗುವಿಗೆ ಅವನನ್ನ ಎದುರುಗಡೆ ನಿಲ್ಲಿಸ್ಬಿಟ್ಟು ಅವನೆಲ್ಲ ಸಾಮರ್ಥ್ಯ ಮತ್ತು ಶಕ್ತಿಯನ್ನ ನಾವು ತುಂಬಬೇಕಲ್ಲ. ನಿನ್ನ ಪರಂಪರೆ ಎಂಥದ್ದಯ್ಯ? ಸುಮ್ನೆ ಬೆಳಗ್ಗೆ 7:15 8 ಗಂಟೆಗೆ ಎದ್ದು ರಾತ್ರಿ ಧಾರಾವಾಹಿಗಳು, ಕ್ರಿಕೆಟ್, ಇನ್ನೊಂದು ಮತ್ತೊಂದು ಎಲ್ಲ ನೋಡ್ಬಿಟ್ಟು ಮಲಗುವಂತಹ ವ್ಯವಸ್ಥೆ ನಿನ್ನದಲ್ಲ. ನಿನ್ನ ಒಳಗಡೆ ಇರುವಂತಹ ಶಕ್ತಿ ಏನು ಅಂತ ನಮ್ಮ ಮನೆಯ ಹುಡುಗನಿಗೆ ಹೇಳ್ಕೊಡ್ಬೇಕಾಗಿರುವಂತಹ ಸಂದರ್ಭ ಇದು. ರಾಜ್ಯೋತ್ಸವ ಆಯ್ತು, ರಾಷ್ಟ್ರೋತ್ಸವ ಆಯ್ತು, ಪ್ರಸಾದ ಆಯ್ತು, ಅದಾದ ನಂತರ ನಾವು ಮನೆಗೆ ಹೋಗ್ತೇವೆ. ಮನೆಗೆ ಹೋದ ನಂತರ 9 ಗಂಟೆಗೆ ಒಂದು ಶೋ ಬರ್ತದೆ, 11-11:30 ತನಕ ಅದನ್ನೇ ನೋಡ್ತೇವೆ. ಮರುದಿವಸ ಬೆಳಗ್ಗೆ ನಮ್ಮ ಮಗ ಹಾಗೆ ಆಗಬೇಕು ಅಂತ ಯೋಚನೆ ಮಾಡ್ತಾರೆ. ಅದುವೇ ರಾಷ್ಟ್ರೋತ್ಸವದ ಅಂತಿಮ ಉದ್ದೇಶ ಅಲ್ಲ. ನಮ್ಮ ಉದ್ದೇಶ ಇರುವಂತದ್ದೇ ಒಂದು ಬದಲಾವಣೆ. ಆ ಗಂಡು ಮಗುವನ್ನ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಅವನ ಹುಟ್ಟದ ಹಬ್ಬ ಬಂದಾವಾಗ ಆ ಮಗುವಿಗೆ ಪ್ರೇರಣೆ ಕೊಡುವಂತಹ ಕೆಲಸವನ್ನ ನಾವುಗಳೇನಾದ್ರೂ ಮಾಡ್ತೇವೆ ಅಂತಂದ್ರೆ, ನೀನೇ ಸಂಗೊಳ್ಳಿ ರಾಯಣ್ಣ, ನೀನೇ ವೀರ, ನೀನೇ ಧೀರ, ನೀನೇ ಕೃಷ್ಣದೇವರಾಯ ಅನ್ನುವಂತಹ ಭಾವನೆಯನ್ನ ಆ ಮಗುವಿನಲ್ಲಿ ನಾವಿವತ್ತು ತುಂಬಿಸದೇ ಇದ್ದರೆ, ನೀನೇ ಲ್ಯಾನ್ಸ್ ನಾಯಕ್ ಹನುಮಂತಪ್ಪ ಕೊಪ್ಪರ್ ಅನ್ನುವಂತಹ ಭಾವನೆಯನ್ನ ಆ ಮಗುವಿನಲ್ಲಿ ನಾವು ತುಂಬಿಸ್ಕೊಡದೇ ಇದ್ರೆ ಪ್ರಾಯಶಃ ನಾವು ಆ ಮಕ್ಕಳಿಗೆ ಮೋಸ ಮಾಡಿದ ಹಾಗೆ. ನಮ್ಮ ಮಕ್ಕಳಿಗೆ ಅನ್ನ ಕೊಡ್ತೇವೆ, ಬಟ್ಟೆ ಕೊಡ್ತೇವೆ, ಶಾಲೆಗೆ ಹಾಕ್ತೇವೆ, ಅದಷ್ಟೇ ಅಲ್ಲ ಆ ಮಕ್ಕಳನ್ನ ಸಂಸ್ಕಾರವಂತ ಪ್ರಜೆಗಳನ್ನಾಗಿ ಪರಿವರ್ತನೆ ಮಾಡುವಂಥದ್ದು ಕೂಡ ನಮ್ಮದೇ ಜವಾಬ್ದಾರಿ ಆಗಿರೋದ್ರಿಂದ ಇವತ್ತಿನ ದಿವಸದಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮದ ಮೂಲಕ ಈ 2 ಕಾರ್ಯಕ್ರಮಕ್ಕೆ ಖಂಡಿತ ಉದ್ದಿಷ್ಟ ಭಾರತ ಸೀಡ್ ಬಾಲ್ ಅನ್ನ ಮಾಡಿ ಪರಿಸರ ಸಂರಕ್ಷಣೆಯನ್ನ ಮಾಡ್ತಿದೆ ನಿಜ. ಅದರ ಜೊತೆಯಲ್ಲೇ ಒಳ್ಳೆಯ ಯಾವುದಾದರೊಂದು ವಿಚಾರಗಳ ಸೀಡ್ ಉತ್ತಿಷ್ಟ ಭಾರತದ ಅಂಗಳಕ್ಕೆ ಬಿತ್ತು ಅಂತಾದ್ರೆ ಅದು ಗಿಡವಾಗಿ ಮರವಾಗಿ ನೂರಾರು ಜನರಿಗೆ ಆಶ್ರಯ ಕೊಡುತ್ತೆ ಅನ್ನುವಂಥದ್ದು ಕೂಡ ನಿಜ. ಆ ಹಿನ್ನೆಲೆಯಲ್ಲಿ ಈ 2 ಮಹಾ ಉತ್ಸವಗಳನ್ನ ಕಾರ್ಗಿಲ್ ವಿಜಯೋತ್ಸವ ಮತ್ತು ಅಹಲ್ಯಾಬಾಯಿ ಹೋಳ್ಕರ ತ್ರಿಶತಿ ಈ
ಎರಡು ಉತ್ಸವಗಳನ್ನ ನಾವುಗಳೆಲ್ಲರೂ ಕೂಡ ಅತ್ಯಂತ ಸಂತೋಷ ಮತ್ತು ಸಂಭ್ರಮದಿಂದ ಆಚರಣೆ ಮಾಡುವಂಥದ್ದೇ ಆಗಿದ್ದರೆ ಅದು ನಾವು ಕೊಡುವಂತಹ ಬಹಳ ದೊಡ್ಡ ಗೌರವ ಆಗತ್ತೆ ಅನ್ನುವಂತಹ ಚಿಂತನೆಯನ್ನ ತಮ್ಮ ಎದುರುಗಡೆ ಪ್ರಸ್ತುತಪಡಿಸ್ತಾ ಕಟ್ಟಕಡೆಯದಾಗಿ ಉತ್ತಿಷ್ಟ ಭಾರತ ಆರಂಭಗೊಂಡದ್ದು 4 ಆಯಾಮಗಳ ಮೂಲಕ. ಅದರಲ್ಲೊಂದು ದೇಶ ಪ್ರೇಮವೂ ಕೂಡ ಹೌದು. ಆ ದೇಶ ಪ್ರೇಮವನ್ನ ತುಂಬಿಸುವಂತಹ ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ, ಆ ಕಾರ್ಯಕ್ರಮದಲ್ಲಿ ನಾವು ನೀವುಗಳು ಕೂಡ ಜೊತೆ ಸೇರೋಣ. ಕಳೆದ ಜುಲೈ 26ನೇ ತಾರೀಕಿಗೆ ಧಾರವಾಡದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಆಗಿತ್ತು. ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಒಬ್ಬ ತಾಯಿ ಸಭಾಂಗಣದ ಮೂಲೆಯಲ್ಲಿ ಬಂದು ಕುಳಿತುಕೊಂಡಿದ್ರು. ಆ ತಾಯಿ ಯಾರು ಅಂತ ನನಗೆ ಪರಿಚಯ ಆಗ್ಲಿಲ್ಲ, ನನ್ನ ಅಜ್ಞಾನ. ಕಾರ್ಯಕ್ರಮದ ಮಧ್ಯಭಾಗದಲ್ಲಿ ಆ ತಾಯಿಯನ್ನ ವೇದಿಕೆಗೆ ಕರೆದ್ರು. ಅವ್ರ ಹೆಸರು ಹೇಳಿದ್ರು. ಅಮ್ಮ ವೇದಿಕೆಗೆ ಬಂದ್ರು, ಪಕ್ಕದಲ್ಲಿ ಕುಳಿತುಕೊಂಡ್ರು. ನನ್ನ ಅಜ್ಞಾನ, ಯಾರು ಅಂತ ಗೊತ್ತಾಗ್ಲಿಲ್ಲ. ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನ ಮಾಡೋದಕ್ಕಾಯ್ತು. ಇಷ್ಟು ಹೊತ್ತು ನನ್ನ ಜೊತೆಗಿದ್ದಂತಹ ಮಹಾತಾಯಿಯನ್ನ ನನ್ನ ಎಡಭಾಗಕ್ಕೆ ಕೈಯನ್ನ ಇಟ್ರೆ ಪ್ರತಿ ನಿಮಿಷಕ್ಕೆ 72 ಬಾರಿ ಲುಕ್ ಡುಬ್ ಲುಕ್ ಡುಬ್ ಲುಕ್ ಡುಬ್ ಅಂತೇನು ಹೃದಯ ಪಡ್ಕೊಳ್ತದೆ. ಆ ಹೃದಯ ಪಡೆದುಕೊಳ್ಳುವುದಕ್ಕೋಸ್ಕರ ತನ್ನ ಮಗನನ್ನ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಂತಹ ಹನುಮಂತಪ್ಪ ಕೊಪ್ಪದ ಅವರ ತಾಯಿ ಪಕ್ಕದಲ್ಲಿ ಕುಳಿತುಕೊಂಡಿದ್ದಾರೆ ಅನ್ನುವಂಥದ್ದೇ ಗೊತ್ತಿಲ್ಲದೆ ಇರುವಷ್ಟು ಅಜ್ಞಾನ ನನ್ನಲ್ಲಿ, ನಮ್ಮ ಸಮಾಜದಲ್ಲಿ ತುಂಬಿದೆ ಅಂತಂದ್ರೆ, ನಾನು ಇಲ್ಲಿ ಸೇರಿರುವಂತಹ ಎಲ್ಲ ತಂದೆ ತಾಯಂದಿರೆಲ್ಲ ಪ್ರಾರ್ಥನೆಯನ್ನ ಮಾಡ್ಕೊಳ್ಳುವಂಥದ್ದು ಇದು ಹನುಮಂತಪ್ಪ ಕೊಪ್ಪದವರ ತಾಯಿಯ ಮಾತು. ಹೊರಗೆ ಬಂದು ಹೊರಡಬೇಕಾಗಿದ್ರೆ ಅವರ ಹತ್ರ ಕೇಳಿದೆ, ನಿಮಗೇನ್ ಅನ್ನಿಸ್ತಾ ಇದೆ? ಮಗನನ್ನ ಕಳ್ಕೊಂಡು ಸುಮಾರು ವರ್ಷಗಳಾಯ್ತು, ಏನ್ ಅನ್ನಿಸ್ತಾ ಇದೆ ಅಂತ ಹೇಳಿದವಾಗ ಅವರ ಪ್ರಾಂಜಲ ಮನಸ್ಸಿನಿಂದ ಹೇಳಿದ ಮಾತು, ಪ್ರತಿ ದಿವಸ ಕೂಡ 100 ಜನ ಸಾಯ್ತಾರೆ. ನಮ್ಮ ಹುಬ್ಬಳ್ಳಿಯಲ್ಲಿ, ಧಾರವಾಡದಲ್ಲಿ, ಬೆಟ್ಟದೂರಲ್ಲಿ, ಕುಂದಗೋಳದಲ್ಲಿ 10 ಜನ ಸಾಯ್ತಾರೆ. ದೇಶದಲ್ಲಿ 10 ಜನ, 100 ಜನ ಸಾಯ್ತಾರೆ. ಯಾರೋ ಆತ್ಮಹತ್ಯೆ ಮಾಡ್ತಾರೆ, ಯಾರೋ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ತಾರೆ. ಆದ್ರೆ ನನಗೆ ತುಂಬಾ ಹೆಮ್ಮೆ ಇದೆ ಏನು ಅಂತಂದ್ರೆ, ನನ್ನ ಮಗ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾನೆ ಅನ್ನುವಂತಹ ಹೆಮ್ಮೆ ನನಗಿದೆ ಅಂತ ಆ ಹನುಮಂತಪ್ಪ ಕೊಪ್ಪದವರ ತಾಯಿ ಕನ್ನಡ ನಾಡಿನ ಶಕ್ತಿ ಸ್ವರೂಪಿಣಿ ತಾಯಿಯಾಗಿ ನಮ್ಮ ಎದುರುಗಡೆಯನ್ನು ಕಂಗೊಳಿಸ್ತಾರೆ. ಇಲ್ಲಿ ಸೇರಿರುವ ಎಲ್ಲ ತಾಯಂದಿರಲ್ಲೂ ಪ್ರಾರ್ಥನೆ, ನಿಮ್ಮ ಮಕ್ಕಳು ಯಾವತ್ತಾದ್ರೂ ಒಂದು ದಿವಸ ಮ್ಯಾಥ್ಸ್ ಅಲ್ಲಿ ಒಂದು ಮಾರ್ಕ್ಸ್ ಕಡಿಮೆ ಬಂದ್ರೆ ದಯವಿಟ್ಟು ಬೈಬೇಡಿ, ಕೆಮಿಸ್ಟ್ರಿಯಲ್ಲಿ ಕಡಿಮೆ ಬಂದ್ರೆ ದಯವಿಟ್ಟು ಬೈಬೇಡಿ, ರ್ಯಾಂಕ್ ಅಲ್ಲಿ 1-2 ಮಾರ್ಕ್ ಅಲ್ಲಿ ಆಚೆ ಈಚೆ ಆದ್ರೆ ದಯವಿಟ್ಟು ಬೈಬೇಡಿ. ಅದಕ್ಕೆ ಬೈಯುವುದಕ್ಕಾಗಿ ಸಮಯವನ್ನ ಮೀಸಲಿಡುವ ಬದಲು ಅದರ ಪಾಡಿಗೆ ಹೋಗ್ತಾ ಇರ್ತದೆ. ಅದಕ್ಕಿಂತಲೂ ಆಗಬೇಕಾಗಿರುವ ಬಹಳ ದೊಡ್ಡ ಕಾರ್ಯ ಕುವೆಂಪು ಅವರು ಹೇಳಿದ ಒಂದು ಮಾತು, ನಮ್ಮ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಕೂಡ ಭತ್ತ ತುಂಬುವ ಚೀಲವಾಗಿ ನಿರ್ಮಾಣ ಮಾಡಬೇಡಿ. ಭತ್ತ ತುಂಬುವ ಚೀಲವಾಗಿ ನಿರ್ಮಾಣ ಮಾಡಬೇಡಿ. ಯಾಕೆಂದರೆ ಅಕ್ಕಿ ಭತ್ತ ತುಂಬಿದ ಚೀಲದಲ್ಲಿ ಅಕ್ಕಿ ಖಾಲಿಯಾದ ಬಳಿಕ ನಮ್ಮ ಹಳ್ಳಿಯಲ್ಲಿ ಆ ಕೋಣಿಯನ್ನ ನೀರಲ್ಲಿ ಹಾಕಿ ತುಂಬಾ ಚೆನ್ನಾಗಿ ತೊಳೆದು ಸೂರ್ಯನ ಬಿಸಿಲಲ್ಲಿ ಅದನ್ನ ಇಟ್ಟು ಅದು ಒಣಗಿದ ಬಳಿಕ ಕಾಲನ್ನ ಒರೆಸೋದಕ್ಕೋಸ್ಕರ ಸೀಮಿತ ಮಾಡ್ತಾರೆ. ನಮ್ಮ ಮಕ್ಕಳನ್ನ ಅಕ್ಕಿ ತುಂಬುವ ಚೀಲವನ್ನಾಗಿ ಬದಲಾಯಿಸಬೇಡಿ, ಬದಲಿಗೆ ಭತ್ತ ಬೆಳೆಯುವ ಗದ್ದೆಯನ್ನಾಗಿ ಪರಿವರ್ತಿಸಿ ಅಂತ ಕುವೆಂಪು ಅವರು ಏನು ಅತ್ಯಂತ ಸುಂದರವಾಗಿ ಕರೆಯನ್ನ ಕೊಟ್ಟರು. ಆ ಮಾದರಿಯಲ್ಲಿ ಮನೆಯಲ್ಲಿರುವಂತಹ ಮಕ್ಕಳಲ್ಲಿ ಸಾಂಸ್ಕೃತಿಕ ಚಿಂತನೆಯನ್ನ ಬೆಳೆಸುವುದರ ಮೂಲಕ ಇಂದಿನ ರಾಜ್ಯೋತ್ಸವ, ಅದುವೇ ರಾಷ್ಟ್ರೋತ್ಸವ ಕಾರ್ಯಕ್ರಮ ಸಾರ್ಥಕತೆಯನ್ನ ಪಡೆಯುವುದಕ್ಕೆ ನಾವುಗಳೆಲ್ಲರೂ ಕೂಡ ಅವಕಾಶವನ್ನ ಮಾಡಿಕೊಡೋಣ ಅನ್ನುವಂತಹ ಆಶಯದೊಂದಿಗೆ ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಧನ್ಯವಾದ, ನಮಸ್ಕಾರ.